ಜುಮ್ಕಿಗಳಂತೂ ಈ ಸತೆ ಎಷ್ಟಿದ್ದಾವೆ ಗೊತ್ತಾ, ಇಲ್ಲಿ 159 ಜೊತೆ ಇದ್ದಾವೆ ನೋಡಿ. ಆನ್ಲೈನ್ ಪರ್ಚೇಸಿಂಗ್ ಅಂತ ಸ್ವಲ್ಪ ಜನಕ್ಕೆ ಡೌಟ್. ಓಕೆ, ಪೇಮೆಂಟ್ ಬಗ್ಗೆ, ಶಿಪ್ಪಿಂಗ್ ಹೆಂಗ್ ಬರುತ್ತೆ, ಕೊರಿಯರ್ ಎಷ್ಟು ದಿನದಲ್ಲಿ ಬರುತ್ತೆ, ಓಕೆ. ಇದೆಲ್ಲ ಸ್ವಲ್ಪ ಬೇರೆ. ಸೊ ಟೋಟಲ್ ಕ್ಲಿಯರ್ ಪ್ರಾಸೆಸ್ ಹೇಳ್ತೀನಿ. ಇವಾಗ ನಾವು 24 ಇಂಚು ಚೈನ್ ಕೂಡ ಇದ್ದಾವೆ. ಇದರಲ್ಲಿ ಡಿಸೈನ್ಸು ನಾನು ಒಂದೊಂದು ತೋರ್ಸೋಕ್ಕಾಗಲ್ಲ ನೋಡಿ. ಎಷ್ಟೊಂದು ವರಮಹಾಲಕ್ಷ್ಮಿ ಆಫರು ಒಂದು 2 ಡೇಸಲ್ಲಿ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಗ್ರೂಪಲ್ಲಿ ಯಾರ್ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಸೊ ನೀವು ಸಣ್ಣದಿದ್ದು ಲಾಸ್ಟ್ ಟೈಮ್ ನಿಮಗೆ ಟೀಕಾಗಲ್ಲಿ ಕೊಟ್ಟು ಟೀಕಾ ಚೈನು ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಬಂದಿದ್ದು. ಆ್ಯಕ್ಚುಲಿ ಇದು ತೊಗೊಂಡು ಹೋಗಿದ್ದೀರಾ, ಒಂದು 2 ತಿಂಗಳ 3 ತಿಂಗಳ ಯೂಸ್ ಮಾಡಿ ಬಂದರೆ ನೀವು ಲಾಸ್ ಆಗ್ತೀರಾ. ಇರೋದು ಓಪನ್ ಆಗಿ ಹೇಳಬೇಕು, ಲಾಸ್ ಆಗೇ ಆಗ್ತೀರಾ. ಹೇಗೆ ಈ ಥರ ಒಂದು 50-100 ಮಾಡ್ತೀವಿ, ಒಂದು ವಾರಕ್ಕೆ ಖಾಲಿ ಆಗುತ್ತೆ. 2ನೇ ವಾರ ಆದಮೇಲೆ ನಿಮ್ಮ ಹತ್ರ ಇಲ್ಲ ಅಂತ ಕೇಳಬೇಡಿ ಪ್ಲೀಸ್. 1 ಅವರ್ ಟೈಮು ಕುಂತ್ಕೊಂಡಂಗಿದ್ರೆ ಕುಂತ್ಕೊಂಡಿರಿ, ಇಲ್ಲಾಂದರೆ ಹೋಗಿ ಬರೋಂಗಿದ್ರೆ ಹೋಗಿ ಬನ್ನಿ, ಅಷ್ಟರಲ್ಲಿ ರೆಡಿ ಮಾಡಿ ಇಡ್ತೀವಿ. ಸೊ ದೆನ್ ಫೋಕಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ತುಂಬ ಸಣ್ಣ ಸಣ್ಣ ಸ್ಟೋನ್ಸ್ ಇರುತ್ತೆ. ಈ ಒಂದು ಡಾಬಲ್ಲಿ ಮಿನಿಮಮ್ ಅಂದರೆ 3000 ಕಲ್ಲಿರುತ್ತೆ. ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿರೋರು ಇರ್ತಾರೆ. ಒಂದು ಸತಿ ಬಂದು ಕಂಪೇರ್ ಮಾಡ್ಕೊಳ್ಳಿ, ನಮ್ಮ ಪ್ರೈಸ್ ಏನಿರುತ್ತೆ. ಕಲೆಕ್ಷನ್ ತುಂಬ ಇದೆ. ಇವತ್ತು ನೀವು ಎಷ್ಟು ನೋಡ್ತೀರಾ ಅಷ್ಟು ಕಲೆಕ್ಷನ್ಸ್ ಇದೆ. ಸೊ ವೆಲ್ಕಮ್ ಟು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ. ಇವತ್ತು ನಾವು ಅವೆನ್ಯೂ ರೋಡ್ ಸ್ಟೋರಲ್ಲಿದ್ದೀವಿ. ಸೊ ನಮ್ಮ ಮೈನ್ ಬ್ರಾಂಚು ಅವೆನ್ಯೂ ರೋಡು. ಇವತ್ತು ಕಲೆಕ್ಷನ್ ಅಂತೂ ಹ್ಯೂಜ್ ಕಲೆಕ್ಷನ್ ತಂದಿದ್ವಿ ತೋರಿಸೋದಕ್ಕೆ ಅಂತ. ಸೊ ಇದು ಮೈನ್ ಬ್ರಾಂಚು ಅವೆನ್ಯೂ ರೋಡು. ಆಮೇಲೆ ನೆಕ್ಸ್ಟು ನಮ್ಮದು ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಮಲ್ಲೇಶ್ವರಂ ಆ್ಯಂಡ್ ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಸುಂಕದಕಟ್ಟೆ. ನೆಕ್ಸ್ಟ್ ವೀಕಲ್ಲಿ ಆಗಸ್ಟ್ 1st ವೀಕಲ್ಲಿ ವರ್ತೂರಲ್ಲಿ ಕೂಡ ಸೇಮ್ ಸಂಕಲ್ಪ ಸಿಲ್ವರ್ ಜ್ಯುವೆಲ್ರಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ಡೇಟ್ ಅನೌನ್ಸ್ ಮಾಡ್ತೀವಿ. 3ನೇ ತಾರೀಕು ಪೂಜೆ ಇರುತ್ತೆ. ಪೂಜೆ ಆದಮೇಲೆ ಮೇ ಬಿ ಒಂದು 3-4 ಡೇಸ್ ಆಗ್ಬೋದು ಸ್ಟಾಕ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ. ಸೊ ಟೈಮು ಅಷ್ಟು ಜಾಸ್ತಿ ಇಲ್ಲ ಅಲ್ಲಿ, ಅದಕ್ಕೆ ಫಸ್ಟ್ ಪೂಜೆ ಮಾಡಿಬಿಡ್ತಾ ಇದ್ದೀವಿ. ಅದ್ರ ಮೇಲೆ ಸ್ಟಾಕ್ ಎಲ್ಲ ನಿಮಗೆ ಒಂದು 3-4 ಡೇಸಲ್ಲಿ ನಿಮಗೆ ರೆಡಿ ಇರುತ್ತೆ. ಅಂದರೆ ಹಬ್ಬಕ್ಕೆ ಮುಂಚೆನೇ ನಿಮಗೆ ಅಲ್ಲೆಲ್ಲ ಕೂಡ ಫುಲ್ ಪ್ಲೇಟೆಡ್ ಸ್ಟಾಕ್ ರೆಡಿ ಇರುತ್ತೆ. ಸೊ ಬನ್ನಿ, ಇವತ್ತು ಸ್ಪೆಷಲ್ ಕ್ಯಾಟಗಿರೀಸ್ ಎಲ್ಲ ತುಂಬ ಜೋಡಿಸಿಟ್ಟಿದ್ದೀವಿ. ಒಂದು ಸತಿ ಕ್ಯಾಮ್ರಾ ಹಂಗೆ ತಿರ್ಸ್ಬಿಡಮ್ಮ, ಎಲ್ಲ ಒಂದು ಸತಿ ಹಂಗೆ ತೋರಿಸ್ಬಿಡು, ಸುಮ್ಮನೆ ಹಂಗೆ ತಿರ್ಸ್ಬಿಡು ಸಾಕು, ಇಲ್ಲಿಂದ ಹಂಗೆ. ಎಷ್ಟು ತನಕ ಇದೆ. ಆ್ಯಂಡ್ ಇವತ್ತು ನಮ್ಮ ಮೇಡಮ್ ಕೂಡ ಕುಂತಿದ್ದಾರೆ ಅಲ್ಲಿ. ಮೇಡಮ್ ಅವ್ರು ಬಂದಿದ್ದಾರಾ ಸರ್ ಇವತ್ತು? ವಿಡಿಯೋಗಂತ ಬಂದಿದ್ದಾರಾ? ವಿಡಿಯೋ ಇವತ್ತೇ ಅವರೇ ಮಾಡ್ತಾರೆ. ವಿಡಿಯೋ ಎಲ್ಲ ಇವತ್ತು ಅವರೇ ಮಾಡ್ತಾರೆ. ಮೇಡಮ್ ಅವ್ರದ್ದು ವಿಡಿಯೋ ಇವತ್ತು? ಹೌದು. ಈ ನಡುವೆ ಸುಂಕದಕಟ್ಟೆಯಲ್ಲಿ ಕುಂತ್ಕೊಂಡು ತುಂಬ ವಿಡಿಯೋಸ್ ಕೊಡ್ತಾ ಇದ್ದಾರಲ್ವಾ. ಸೊ ಇವತ್ತು ಅವೆನ್ಯೂ ರೋಡಲ್ಲಿ ಕೂಡ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ ಅವ್ರನ್ನ. ಸೊ ಬನ್ನಿ, ಇದೆಲ್ಲ ಕೂಡ ಸರ್ ಇದೆಲ್ಲ ವರಲಕ್ಷ್ಮಿ ಹಬ್ಬ ಪ್ರಯುಕ್ತನ ಕಲೆಕ್ಷನ್ಸು ನಮಗೆ. ವರಲಕ್ಷ್ಮಿ ಪ್ರಯುಕ್ತ ಅನ್ಕೋಬೋದು ನೀವು. ನಮ್ಮದು ರೆಗ್ಯುಲರ್ ಹೊಸ ಪ್ರಾಡಕ್ಟ್ ಏನೋ ಒಂದು ಆ್ಯಡ್ ಆಗ್ತಾನೆ ಇರುತ್ತೆ ಪ್ರತಿ ತಿಂಗಳ. ಸೊ ಈ ತಿಂಗಳಲ್ಲಿ ಈ ಪ್ರಾಡಕ್ಟು ತುಂಬ ಕಲೆಕ್ಷನ್, ತುಂಬ ಅಂದರೆ ತುಂಬ, ಎಷ್ಟು ಹ್ಯೂಜ್ ಕಲೆಕ್ಷನ್ ಇದೆ ಅಂದರೆ ಎಲ್ಲ ಸೆಟ್ ಒಂದು ಬ್ರೈಡಲ್ ಸೆಟ್ಟೇ ಸಿಕ್ಬಿಡುತ್ತೆ. ಅಷ್ಟೊಂದು ಕಲೆಕ್ಷನ್ ಇದೆ. ಇದು ಕ್ಯೂಟ್ ಅಲ್ಲ, ಕ್ಯೂಟೆಸ್ಟ್. ಆ ಥರ ಎಲ್ಲ ಕಂಪ್ಲೀಟ್ ನೋಡಿ. ಡೈಮಂಡ್ ಫಿನಿಶಿಂಗ್ ಇದೆಲ್ಲ ಕೂಡ. ಮೇಲ್ಗಡೆ ಎಲ್ಲ ಕೂಡ ವೈಟ್ ಕಲರ್ ಅಂದರೆ ರೋಡಿಯಂ ಕೊಟ್ಟಿರ್ತೀವಿ. ಯಾವ ಥರ ಡೈಮಂಡ್ ಫಿಟ್ ಮಾಡಿದರೆ ಗೋಲ್ಡಲ್ಲಿ ಕೊಡ್ತೀವಿ, ಅದು ಬ್ಯಾಕ್ ಸೈಡ್ ಎಲ್ಲ ಗೋಲ್ಡ್ ಫಿನಿಶಿಂಗ್ ಇರುತ್ತೆ. ಕಂಪ್ಲೀಟ್ ಗೋಲ್ಡ್ ಫಿನಿಶಿಂಗು. ಅದು ಫಿನಿಶಿಂಗ್ ಕೂಡ ನೋಡಿ, ಇದು ಫೈನ್ ಫಿನಿಶಿಂಗ್ ಇರುತ್ತೆ ಇದೆಲ್ಲ ಕೂಡ. ಸೊ ಇದೆಲ್ಲ ಪ್ರೀಮಿಯಂ ಕಲೆಕ್ಷನು. ಇದು ಇದರಲ್ಲಿ ಕೂಡ ನಿಮಗೆ ಆಪ್ಷನ್ ಇದೆ. ಕೆಳಗಡೆ ಬೀಡ್ಸು ಇದೆಲ್ಲ ಇಷ್ಟ ಆಗಿದೆ, ಬೀಡ್ಸ್ ಏನಾದರೂ ನಮಗೆ ಇದು ಬೇಡ ಬೇರೆ ಥರ ಕೊಡಿ ಅಂದರೂ ಕೂಡ ಚೇಂಜ್ ಮಾಡಿ ಕೊಡ್ತೀವಿ. ಬಟ್ 1 ಡೇ ಟೈಮ್ ತೊಗೊತೀವಿ. ಎಲ್ಲ ಪ್ರತಿಯೊಂದಕ್ಕೂ ಸೆಟ್ ಇದೆ. ಕೆಲವೊಂದಕ್ಕೆ ನೋಡಿ ಇಲ್ಲಿ ನೆಕ್ಲೆಸ್ಸು, ಹ್ಯಾಂಗಿಂಗ್ಸು, ಹಾರ ಕೂಡ ಇದೆ. ಫುಲ್ ಟೋಟಲ್ ಸೆಟ್ಟು. ಇದಕ್ಕಂತೂ ಇಲ್ಲಿದೆ ಇನ್ನೊಂದು, ಇದಕ್ಕಂತೂ ಡಾಬ್ ಕೂಡ ಇದೆ. ಡಾಬ್ ರೆಡಿ ಆಗ್ತಾ ಇದ್ದೇವೆ ಸದ್ಯಕ್ಕೆ. ಒಂದೇ ಬಂದಿದೆ ಶಾಂಪಲು. ಇದರಲ್ಲಿ ಇನ್ನೂ ಎಲ್ಲ ತುಂಬ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಇದೆಲ್ಲ ಕರೆಕ್ಟಾಗಿ ನಿಮಗೆ ಫೋಕಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬ ಸಣ್ಣ ಸಣ್ಣ ಸ್ಟೋನ್ಸ್ ಇರುತ್ತೆ. ಈ ಒಂದು ಡಾಬಲ್ಲಿ ಮಿನಿಮಮ್ ಅಂದರೆ 3000 ಕಲ್ಲಿರುತ್ತೆ. 3000. ನೀವು ಡೀಪಾಗಿ ನೋಡಿದರೆ ಗೊತ್ತಾಗುತ್ತೆ ಇದೆಲ್ಲ. ಅದು ತುಂಬ ಸಣ್ಣ ಡೈಮಂಡ್ ವರ್ಕ್ ಅಲ್ವಾ, ಡೈಮಂಡ್ಸ್ ದೊಡ್ಡದು ಹಾಕಲ್ಲ, ಅದಕ್ಕೋಸ್ಕರ ಸಣ್ಣದೇ ಹಾಕ್ತಾರೆ. ಸ್ವಲ್ಪ ಫಿನಿಶಿಂಗ್ ವರ್ಕ್ ಬ್ಯಾಲೆನ್ಸ್ ಇದೆ ಅಲ್ಲೆಲ್ಲಿ. ಆಲ್ಮೋಸ್ಟ್ 4 ದಿವಸದಿಂದ ಎಲ್ಲ ಮಾಡಿದ್ದೀವಿ. ಇವತ್ತು ವಿಡಿಯೋ ಇದೆ ಅಂತ ಹಂಗೆ ಕೊಟ್ಬಿಟ್ಟಿದ್ದೀವಿ, ಹಂಗೆ ತಂದಿದ್ದೀವಿ. ತುಂಬಾ ಕ್ಯೂಟ್ ಆಗಿದೆ ಕಲರ್. ಇದೊಂದು ಅಲ್ಲೊಂದು ಕಲರ್ ಇದೆ, ಪರ್ಪಲ್ ಕಲರ್. ಈ ಸತಿ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್, ಎಲ್ಲ ಡಿಫ್ರೆಂಟ್. ಪಿಂಕ್ ಬರ್ತಾ ಇತ್ತು, ಹೌದು. ಈ ಸತಿ ಬ್ಲೂ. ನೋಡಿ ಇದೆಲ್ಲ ಕೂಡ
ನೋಡಿ ಮೇಡಮ್ ಹಾಕಿದ್ದಾರೆ ಅಂಡ್ ಮೇಡಮ್ ಸಜೆಷನ್ಸ್ ನೋಡಿ, ಕ್ಯೂಟ್ ಡಿಸೈನ್ಸ್ ಅಲ್ಲ ಹಾರ್ಡ್ ಡಿಸೈನ್ಸ್ ಅಂತೆ, ಹಾರ್ಡ್ ಡಿಸೈನ್ಸ್ ಓನ್ಲಿ. ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಹೌದು ಮಸ್ತ್ ಇದೆ ಮೇಡಮ್ ಅವರೇ. ಮೇಡಮ್ ಈ ಕಡೆ ಒಂದು ಡಿಸೈನ್ ಆ ಕಡೆ ಒಂದು ಡಿಸೈನ್ ಅಲ್ಲ, ಬೇರೆ ಬೇರೆ ಡಿಸೈನು. ಹಾಂ ಮೇಡಮ್ ಅವರು ಇದು ಕೂಡ ಹಾಕ್ಕೊಳ್ತಾ ಇರಿ, ಅಷ್ಟರೊಳಗಡೆ ನಾವು ಈ ಕಡೆ ವಿಡಿಯೋ ಮಾಡ್ಕೊತೀವಿ. ಚೆನ್ನಾಗಿ ಸ್ಯಾರಿ ಉಟ್ಕೊಂಡು ಬರ್ತಿದೆ ಅಲ್ಲ ಸರ್ ವಿಡಿಯೋ ಟ್ರೆಂಡಿಂಗ್ ಆಗಿದೆ ಮೇಡಮ್. ಬನ್ನಿ 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 ನೋಡಿ ಎಲ್ಲ ಒಂದು ಸತಿ ತೋರಿಸ್ಬಿಡಿ. ಇದೆಲ್ಲ ರೇಂಜ್ ಹೇಳ್ಬೇಕಂದ್ರೆ ಮಾಂಟಿಕ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೋಡಿ. ಇದು ಬಂದು ಯಾವಾಗಲೇ ನೀವು ಯಾವುದು ಕೇಳ್ತಾ ಬ್ಲೂ, ಇದರದ್ದಲ್ಲ ಇನ್ನೊಂದಿದೆ, ಎಲ್ಲ ಇದೆ. ಹಾಂ ನೋಡಿ ಇದು ಪರ್ಪಲ್ದು ಇದು ಮುತ್ತಿಂದು ಇದು ಸೆಟ್ಟು. ಈ ಥರ ಪ್ರತಿಯೊಂದಕ್ಕೂ ಮ್ಯಾಚಿಂಗ್ ಇದೆ, ಪ್ರತಿಯೊಂದಕ್ಕೂ ಫುಲ್ ಮ್ಯಾಚಿಂಗ್ ಸೆಟ್ ಇದೆ. ಹಾಂ ಯಾಕೆಂದರೆ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ನು. ಇದು ವೇರ್ ಮಾಡಬೇಕು ಅಂದರೂ ಕೂಡ ಎಲ್ಲ ಸೆಟ್ ವೇರ್ ಮಾಡಿದ್ರೇ ಕ್ಲಿಯರ್ ಆಗಿರುತ್ತೆ. ಇದು ನೋಡಿ, ಇದು ಆಲ್ರೆಡಿ ನಮ್ಮ ಮೇಡಮ್ ಹಾಕ್ಕೊಂಡು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಬಿಟ್ಟಿದ್ದಾರೆ. ಹಾಂ ರೀಲ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೂ ಕೂಡ ಇದೆ, ಎಲ್ಲಿದೆಪ್ಪ ಇದು? ಹಾಂ ಇಲ್ಲಿದೆ ನೋಡಿ, ಮಾಂಟಿಕ. ಸರ್ ಇದೆಲ್ಲ ಪ್ರೀಮಿಯಂ ಕಲೆಕ್ಷನ್ಸ್, ಎಲ್ಲ ಪ್ರೀಮಿಯಂ ಕಲೆಕ್ಷನ್ನೇ. ಬಟ್ ನಿಮಗೆ ಬೇರೆ ಕಡೆ ಹೋಗಿ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿರೋರು ಇರ್ತಾರೆ. ಒಂದು ಸತಿ ಬಂದು ಕಂಪೇರ್ ಮಾಡ್ಕೊಳ್ಳಿ, ನಮ್ಮ ಪ್ರೈಸ್ ಏನಿರುತ್ತೆ, ಔಟ್ಸೈಡ್ ಪ್ರೈಸ್ ಏನಿರುತ್ತೆ ನಿಮಗೆ ಗೊತ್ತಾಗುತ್ತೆ. ಓಕೆ ಆಯಿತಾ? ಇದು ಡೈಮಂಡ್ ಸೆಕ್ಷನ್ನು. ಡೈಮಂಡ್ ಸೆಕ್ಷನ್ ಆಯಿತು. ಇದು ನಮ್ಮ ಸ್ಟೋನ್ ಐಟಮ್ಮು. ಇದು ನೋಡಿ, ಇದಂತೂ ಈ ಸತಿ ಸ್ವಲ್ಪ ಎಕ್ಸ್ಟ್ರಾ ಫಿನಿಷಿಂಗ್, ಎಕ್ಸ್ಟ್ರಾ ಬಫಿಂಗು, ಎಕ್ಸ್ಟ್ರಾ ಫಿನಿಷಿಂಗು ಇದೆಲ್ಲ ಸ್ವಲ್ಪ ಈ ಸತಿ ಸ್ವಲ್ಪ ಪ್ರೀಮಿಯಮ್ ಆಗೇ ಬಂದಿದ್ದಾವೆ. ಲಾಸ್ಟ್ ಟೈಮ್ಗಿಂತ ನಾನು ತುಂಬ ಖುಷಿ ಈ ಕೆಲಸದ ಮೇಲೆ. ಈ ಸತಿ ನಾವು ಹೌದು ರೂಬೀಸು, ಎಮರಾಲ್ಡ್ಸು, ಇದರಲ್ಲಿ CZ ಇದೆಲ್ಲ ಮಿಕ್ಸ್ ಇರುತ್ತೆ. ಸೊ ಯಾಕೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಷ್ಟೇ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಕೊರಗಿರುತ್ತೆ ನಮ್ಮ ಕೆಲಸದಲ್ಲಿ. ಇದರಲ್ಲಿ ಆ ಥರ ಯಾವುದೂ ಕೊರಗಿಲ್ಲ. ಆದರೂ ಎಷ್ಟು ಟ್ರೈ ಮಾಡ್ತಾ ಫೈನಲ್ ಆಗಿ ಒಂದು ಲೆವೆಲ್ಗೆ ಬಂದಿದ್ದೀವಿ ಅಂತ ನಮಗೆ ಅನಿಸ್ತಾ ಇದೆ. ಇನ್ನೂ ಏನಾದರೂ ನಿಮ್ಮ ಅನಿಸಿಕೆಗಳು ಇದ್ದರೆ, ಇಲ್ಲ ಸರ್ ನೀವು ಇನ್ನೂ ಇದರಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಇಲ್ಲ ಈ ಸೆಕ್ಷನಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಆ ಥರ ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ, ಇಲ್ಲ ಡೈರೆಕ್ಟ್ ಫೋನ್ ಮಾಡಿ ಬೇಕಾದರೂ ಹೇಳಿ. ಸರ್ ಇದು ಪಾಲಿಶ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನಗೆ ಪಾಲಿಶ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ನಮ್ಮದು ಮೈಕ್ರಾನ್ ಪ್ಲೇಟಿಂಗ್ ಇರುತ್ತೆ. ಸೊ ಮೈಕ್ರಾನ್ ಪ್ಲೇಟಿಂಗು ಅಂದರೆ ಯಾವ ಥರ ನಾವು ಮಾಡ್ತೀವಿ ಅಂದರೆ, ಫುಲ್ಲು ವೈಟ್ ಕಲರ್ ಇಲ್ಲೆಲ್ಲೋ ಕಡ ಇತ್ತು ಮೇಡಮ್, ಆ ಕಡ ತಗೊಳ್ಳಿ. ವೈಟ್ ಕಲರ್ ಇರೋದನ್ನು ಅಂದರೆ ಸಿಲ್ವರಲ್ಲಿ ಫಸ್ಟ್ ಎಲ್ಲ ಐಟಮು ಯಾವುದೇ ಪ್ರಾಡಕ್ಟ್ ಇರಲಿ ಸಿಲ್ವರಲ್ಲಿ ರೆಡಿ ಮಾಡ್ತೀವಿ. ಸಿಲ್ವರಲ್ಲಿ ರೆಡಿ ಮಾಡಿದರೆ ಈ ಥರ ಇರುತ್ತೆ. ಇದನ್ನು ಫೈನ್ ಫಿನಿಷಿಂಗ್ ಮಿಷನಲ್ಲಿ ಹಾಕಿ ಫುಲ್ಲು ಶೈನಿಂಗ್ ಬರೋ ಥರ ಮಾಡಿ, ಅದಾದಮೇಲೆ ಒಂದು ಕೋಟು ಕಾಪರ್ ಫಿನಿಷಿಂಗ್ ಕೊಡ್ತೀವಿ ಇದರ ಮೇಲೆ. ಯಾಕೆ ಕಾಪರ್ ಫಿನಿಷಿಂಗ್ ಕೊಡ್ತೀವಿ ಅಂದರೆ, ಡೈರೆಕ್ಟಾಗಿ ವೈಟ್ ಮೇಲೆ ಗೋಲ್ಡ್ ಕಲರ್ ಹಾಕಿದವಾಗ ಜಲ್ದಿ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿ ಹೋಗೋದಕ್ಕೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕಾಪರ್ ಕಲರ್ ಕೊಟ್ಟು ಅದರ ಮೇಲೆ ಗೋಲ್ಡ್ ಪ್ಲೇಟ್ ಮಾಡಿದರೆ ಏನಾಗುತ್ತೆ, ಸ್ಟ್ರಾಂಗ್ ಆಗಿ ಅದಕ್ಕೆ ಕಚ್ಕೊಂಡ್ಬಿಡುತ್ತೆ, ಅಷ್ಟು ಈಸಿಯಾಗಿ ಹೋಗಲ್ಲ. ಸೊ ಅದು ನಮ್ಮ ಪ್ರಾಸೆಸ್ಸು. ಸೊ ನಾವು ಹೇಳೋದು ಯಾವುದು ಕೂಡ 100 ಡೇಸ್ ಅಂತ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ. 100 ಡೇಸ್ ಅಂದರೆ ಒಂದು ದಿನಕ್ಕೆ 24 ಅವರ್ ಅಂದರೆ 100 ಡೇಸ್ಗೆ ಎಷ್ಟಾಗುತ್ತೆ, 240 ಅವರ್. ನೀವೇನಾದರೂ ನಿಧಾನವಾಗಿ ನೋಡಿಕೊಂಡು ಯೂಸ್ ಮಾಡಿದ್ದೀರಾ, ಆ ಥರ ಒಂದು ದಿನದಲ್ಲಿ 4 ಅವರ್ ಆ ಥರ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ, 240 ಅವರ್ ಟೈಮ್ ನಾವು ಕೊಡೋದು. ಆ ಥರ ಬರಬೇಕಂದ್ರೆ ನಿಮ್ಗೆ ಎಷ್ಟು ವರ್ಷ ಆಗಬೇಕು. ಡೈಲಿ ಯೂಸ್ ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ನೋಡಿ ಇವಾಗ ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ 3 ಮಂತ್ಸು, ಜಾಸ್ತಿ 3 ಮಂತ್ಸ್ಗಿಂತ ಮೇಲೇ ಆಗಿದೆ. ಹೆಂಗಿದೆ ಕಾಣ್ತಾ ಇದೆಯಾ ಕಲರ್? ಸರ್ ಪಾಲಿಶ್ ಹಂಗೆ ಇದೆ. 3 ಮಂತ್ಸ್ ಮೇಲೆ ಆಗಿಬಿಟ್ಟಿದೆ ನೋಡಿ. ಈ ರಿಂಗ್ ಹತ್ರ ಏನಾದರೂ ಸ್ವಲ್ಪ ನಿಮಗೆ ಅನಿಸ್ಬೋದು, ಸ್ವಲ್ಪ ಏನಾದರೂ ಹೋಗಿದೆ ಅಂತ. ಬಟ್ ಮಿಕ್ಕಿರೋದು ಎಲ್ಲಾದರೂ ಹೋಗಿದೆಯಾ? ಎಲ್ಲೂ ಹೋಗಿಲ್ಲ. ಏನು ಇದು ಕಂಟಿನ್ಯೂ ಯೂಸ್ ಮಾಡಿದರೆ, ನಾನು ತೆಗೆದೇ ಇಲ್ಲ, ಸ್ನಾನ ಮಾಡುವಾಗ ಕೂಡ ತೆಗಿಯಲ್ಲ, ಬಿಸಿ ನೀರು ಸ್ನಾನ ಮಾಡ್ತೀನಿ ಆದರೂ ತೆಗಿಯಲ್ಲ. ಸೊ ಈ ಕ್ವಾಲಿಟಿಯಲ್ಲಿ ಇರುತ್ತೆ. ಇದನ್ನು ನೀವು ರೇರಾಗಿ ಯೂಸ್ ಮಾಡಿದರೆ, ಒಂದು ಫಂಕ್ಷನ್ ಇದೆ, ಒಂದು 5 ಅವರ್ ಫಂಕ್ಷನು ಅಟೆಂಡ್ ಮಾಡ್ಕೊಂಡು ಬಂದಿದ್ದೀರಾ ಅಂದ್ಕೊಳ್ಳಿ, 5 ಅವರ್ ಫಂಕ್ಷನು ಅಂದರೆ ನಿಮಗೆ ಅರ್ಧ ದಿನ ಅಲ್ಲ, 1/4 ದಿನ ಕೂಡ ಆಗಲ್ಲ. ಸೊ ಆ ಥರ ಯೂಸ್ ಮಾಡಿದರೆ ನಿಮಗೆ ವರ್ಷಾನುಗಟ್ಟಲೆ ಬರುತ್ತೆ. ಸರ್ ಸ್ಪ್ರೇ ಎಲ್ಲ ಹಾಕಿದ್ರೆ ಏನೂ ಆಗೋದಿಲ್ವಾ? ಸ್ಪ್ರೇ ಹಾಕಿ ಬೆವರು ಬರಲಿ, ಬಿಸಿನೀರಲ್ಲಿ ಹಾಕಿ ಬಿಸಿನೀರು ಸ್ನಾನ ಮಾಡಿ ಸಂಬಂಧನೇ ಇಲ್ಲ. ನಮ್ಮ ಪಾಲಿಷ್ಗೂ ಸ್ಪ್ರೇಗೂ ಇದೆಲ್ಲ ಸಂಬಂಧನೇ ಇಲ್ಲ. ಬೇಕಂದರೆ ಸ್ಪ್ರೇಯಲ್ಲಿ ನೆನೆಸಿಟ್ಬಿಡಿ ಒಂದು 5 ತಿಂಗಳು, ಆಮೇಲೆ ನೋಡಿ. ಸೊ ಪ್ರಾಬ್ಲಮ್ ಇಲ್ಲ, ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಸರ್ ಎಷ್ಟು ಪಾಲಿಶ್ ಕೊಡ್ತೀರಾ ಸರ್ ನೀವು? ಎಷ್ಟು ಟೈಪ್ ಆಫ್ ಪಾಲಿಶಾ ಅಂದರೆ ಬ್ಲ್ಯಾಕ್ ಇರುತ್ತೆ, ರೆಡ್ ಅದು ಶೇಡ್, ಅದು ಶೇಡ್ ನಿಮ್ಗೆ ಯಾವ ಶೇಡ್ ಬೇಕಾದರೂ ಬರುತ್ತೆ. ಬ್ಲ್ಯಾಕ್ ಶೇಡು, ಯೆಲ್ಲೋ ಶೇಡು,
ಸ್ವಲ್ಪ ಗೇರು ಅಂದರೆ ಈ ಕಲರ್ ರೆಡ್ ಕಲರು, ಈ ಥರ ರೆಡ್ ಕಲರ್ ಕೊಡ್ತೀವಿ. ಇದು ಫುಲ್ ಗೋಲ್ಡ್ ಪಾಲಿಶು. ಬ್ಲ್ಯಾಕ್ ಬರುತ್ತೆ, ಬ್ಲ್ಯಾಕಲ್ಲಿ ಮಿಕ್ಸ್ ಸ್ವಲ್ಪ ರೆಡ್ ಮಿಕ್ಸ್ ಮಾಡಿದವಾಗ ಬ್ರೌನ್ ಕಲರ್ ಬರುತ್ತೆ, ತುಂಬ ಶೇಡ್ಸ್ ಬರುತ್ತೆ. ಯಾವ ಶೇಡ್ ಬೇಕಾದರೂ ಮಾಡಿಕೊಡ್ತೀವಿ, ಅದರದ್ದೇನು ಚಿಂತೆ ಇಲ್ಲ. ನಮ್ಮ ಹತ್ರ ರೆಡಿಯಾಗಿರೋದ್ರಲ್ಲಿ ಒಂದು 4 ಶೇಡ್ ಇರುತ್ತೆ. ಸೊ ಅದೆಲ್ಲ ಎಲ್ಲಾದ್ರೂ ಆ್ಯಂಟಿಕ್ ಅಂತಲೇ ಅಂತಾರೆ. ಅದು ಯಾವ ಆ್ಯಂಟಿಕ್ಕು ಅಂತ ನಮಗೂ ಗೊತ್ತಿಲ್ಲ. ಅಲ್ಲ ಇರೋದು ನಿಜ ಹೇಳ್ಬೇಕಲ್ವಾ. ಏನಂದರೆ ಇವಾಗ ನೋಡಿ, ಆ್ಯಂಟಿಕ್ ಅಂದರೆ ಏನು ಗೊತ್ತಾ? ಆ್ಯಂಟಿಕ್ ಒರಿಜಿನಲ್ ಆ್ಯಂಟಿಕ್ ಅಂದರೆ ಏನು ಗೊತ್ತಾ? ಆ್ಯಂಟಿಕ್ ಅಂದರೆ ಏನು ಅಂದರೆ, ಒಂದು ಐಟಮ್ ಯಾವುದೇ ಆಗಿರಲಿ ಹಳೇದಾಗಿರಬೇಕು. ಹಳೇದು ಆದಮೇಲೆ ಅದರದ್ದು ಆ್ಯಂಟಿಕ್ ವ್ಯಾಲ್ಯೂ ಅಂತ ಬರುತ್ತೆ. ಹಳೇದು ಅಂದರೆ ಒಂದು 50 ವರ್ಷ 100 ವರ್ಷ ಆದಮೇಲೆ ಅದನ್ನು ಆ್ಯಂಟಿಕ್ ವ್ಯಾಲ್ಯೂ ಅಂತ ಬರುತ್ತೆ. ಅಂದರೆ ಅಷ್ಟು ಹಳೇದು ಏನು ಕಲರಲ್ಲಿರುತ್ತೆ? ಹಳೇದು ಅಂದರೆ ಅದರ ಒರಿಜಿನಾಲಿಟಿ ಹೋಗ್ಬಿಟ್ಟು, ಒರಿಜಿನಲ್ ಪಾಲಿಶ್ ಏನಿದ್ರು ಹೋಗ್ಬಿಟ್ಟು ಅದು ಸ್ವಲ್ಪ ಬ್ಲ್ಯಾಕ್ ಆಗಿರ್ಬೋದು, ಏನೇ ಇರ್ಬೋದು, ಏನಿದ್ರೂ ಅದು ಆ್ಯಂಟಿಕ್ ಅಂತ ಅಂತಾರೆ. ಅದು ಆ್ಯಂಟಿಕ್ ಕಲರ್. ಇವಾಗ ನಮಗೇನಾಗಿದೆ, ಇದೆಲ್ಲ ಕಾರ್ಪೊರೇಟ್ಗಳು ಸೃಷ್ಟಿಸಿರೋ ಗಿಮ್ಮಿಕ್ಗಳು. ಒರಿಜಿನಲ್ ಆಗಿ ಹೇಳ್ಬೇಕಂದ್ರೆ ಅದೇ ಏನಿಲ್ಲ ಇದರಲ್ಲಿ. ಆ್ಯಂಟಿಕ್ ಅಂದರೆ ಏನಂದರೆ, ಇವಾಗ ಹಳೇದು ತಂದು ನಾವು ನಿಮಗೆ ಸೇಲ್ ಮಾಡ್ತಾ ಇಲ್ವಲ್ಲ, ಹೊಸದಲ್ವ ಇದು. ಹೊಸ ಐಟಮ್ಗೆ ಆ್ಯಂಟಿಕ್ ಮಾಡಬೇಕು ಅಂದರೆ ನಾವು ಒಂದು 50 ವರ್ಷ ಎತ್ತಿಟ್ಬಿಟ್ಟು ಅದನ್ನು ಎಲ್ಲಾದರೂ ಮಣ್ಣಲ್ಲಿ ಹಾಕಿ ಅವಾಗ ತೆಗೆದು ಆ್ಯಂಟಿಕ್ ಅಂತ ಕೊಡಬೇಕು. ಬಟ್ ನಾವು ಕೊಡೋದು ಹೊಸ ಐಟಮು. ಪಾಲಿಶಿಂಗ್ ಮಾತ್ರ ಆ್ಯಂಟಿಕ್ ಪಾಲಿಶಿಂಗು. ಆ್ಯಂಟಿಕ್ ಪಾಲಿಶಿಂಗಲ್ಲಿ ಫಸ್ಟು ಬರೀ ಒಂಥರ ಈ ಥರ ಬರ್ತಾಯಿತ್ತು ಸ್ವಲ್ಪ. ಆಮೇಲಿಂದ ಇದನ್ನು ಅವ್ರವ್ರ ಇಷ್ಟ. ಸರ್ ಇದನ್ನು ಸ್ವಲ್ಪ ಡಾರ್ಕ್ ಮಾಡಿ ಅಂತ ಕೇಳೋರಿದ್ದಾರೆ, ಆಮೇಲೆ ಸ್ವಲ್ಪ ಬ್ಲ್ಯಾಕಿಶ್ ಮಾಡಿ ಅಂತ ಕೇಳೋರಿದ್ದಾರೆ. ಸೊ ಈ ಥರ ಅವ್ರವ್ರ ಇಷ್ಟ ಬದಲಾಗಿ ಇವಾಗ ಒಂದು 5-6 ಕಲರ್ಗೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಯಾವ್ದು ಬೇಕಾದರೂ ತಗೋಬೋದು, ಇಲ್ಲ ಯಾವುದಕ್ಕೆ ಬೇಕಾದರೂ ನಿಮಗೆ ಬೇಕಾಗಿರೋ ಕಲರು ಮಾಡಿಕೊಡ್ತೀವಿ. ಸೊ ಏನು ಟೈಮ್ ತೊಗೊಳ್ಳಲ್ಲ, ನೀವೇ ಯಾಕೆ ಕೊಡ್ತಾ ಇರ್ತೀರಲ್ವ, ಅರ್ಧ ಗಂಟೆ 1 ಅವರಲ್ಲಿ. ನೀವು ನನಗೆ ಕೇಳ್ತಾ ಇದ್ದೀರ ಟೈಮ್ ತಗೊಳುತ್ತಾ ಅಂತ. ಕಸ್ಟಮರ್ ಕೇಳ್ತಾರಲ್ವಾ ಸರ್? ಕಸ್ಟಮರ್ ಕೇಳಿದ್ದಾರೆ, ಓಕೆ. ಕಸ್ಟಮರ್ ಕೇಳಿದ್ದಾರೆ, ಕೊಟ್ಬಿಡ್ತೀರಾ? 1 ಅವರ್ ಪ್ರಾಸೆಸ್ಸು. ನಾರ್ಮಲ್ ಆಗಿ ಇದನ್ನು ತೆಗಿಬೇಕಂದ್ರೇ 1 ಅವರ್ ಪ್ರಾಸೆಸ್ ಆಗುತ್ತೆ. ಹಾಕಬೇಕಂದ್ರೆ 5 ನಿಮಿಷದ ಕೆಲಸ, ತೆಗಿಯೋದಕ್ಕೆ 1 ಅವರ್. ಇದನ್ನು ತೆಗೆದು ಬೇರೆ ಹಾಕಬೇಕಲ್ವಾ. ಸೊ ಅಷ್ಟೇ, 1 ಅವರ್ ಟೈಮು. ಕುಂತ್ಕೊಂಡಂಗಿದ್ರೆ ಕುಂತ್ಕೊಂಡಿರಿ, ಇಲ್ಲಾಂದರೆ ಹೋಗಿ ಬರೋಂಗಿದ್ರೆ ಹೋಗಿ ಬನ್ನಿ, ಅಷ್ಟರಲ್ಲಿ ರೆಡಿ ಮಾಡಿ ಇಡ್ತೀವಿ. ಸೊ ದೆನ್ ಬನ್ನಿ, ಇಲ್ಲಿಂದ ಮುಂದೆ ಬಂದುಬಿಟ್ಟಿದ್ದೀರಾ. ಇದು ನೆಕ್ಲೆಸ್ಗಳು, ತುಂಬ ಫೇಮಸ್ ನೆಕ್ಲೆಸ್ಗಳು, ಏನು 1000ಗಟ್ಟಲೆ ಸೇಲ್ ಮಾಡಿಬಿಟ್ಟಿದ್ದೀವಿ ಈ ಥರದ್ದೆಲ್ಲ. ಸೊ ಮತ್ತೆ ಬಂದಿದ್ದಾವೆ ಹೊಸದು. ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ವಾ, ಸೊ ಈ ಹಬ್ಬಕ್ಕೆ ತುಂಬ ಜಾಸ್ತಿ ಕೇಳ್ತಾರೆ ಅಂತ ಮತ್ತೆ ಮಾಡಿದ್ದೀವಿ. ಇದರಲ್ಲಿ ಪ್ಲೇನು ಮತ್ತು ಹಾರ ಬಂದಿಲ್ವಾ ಸರ್? ಹಾರ ಇದೆ ಅಲ್ವಾ, ಎಲ್ಲಿದೆ? ಗುಂಡು ಹಾರ. ಗುಂಡು ಹಾರ ಇದೆ, ಇಲ್ಲೇ ಇದೆ. ಇಲ್ಲಿದೆ ನೋಡಿ. ಓಕೆ, 2-3 ಇದ್ದಾವೆ, ಇನ್ನೂ ಬರುತ್ತೆ, ರೆಡಿ ಆಗ್ತಾ ಇದ್ದಾವೆ. ಇದೆಲ್ಲ ಕೂಡ ನಾನು ವೀಡಿಯೋಗೆ ಅಂತ ಹಂಗೆ ತಂದ್ಬಿಟ್ಟು ನೋಡಿ, ಇದು ಯಾವುದು ಇನ್ನೂ ಟ್ಯಾಗ್ಗಳು ಕೂಡ ಏನು ಹಾಕಿಲ್ಲ, ಅರ್ಧಂಬರ್ಧದಲ್ಲಿ ಇರೋದು ಹಂಗೆ ತಂದುಬಿಟ್ಟಿದ್ದೀವಿ ನಾವು. ಇವತ್ತೆಲ್ಲ ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂತ. ಇದನ್ನು ಸ್ವಲ್ಪ ಕ್ಲೀನಾಗಿ ತೋರಿಸ್ಬಿಡಿ, ಯಾಕಂದರೆ ತುಂಬ ಜನ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಆ್ಯಾವ್ರೇಜ್ ಪ್ರೈಸ್ ಬಂದು ಒಂದೊಂದು ಪ್ರೈಸ್ ಅಂತೂ ಹೇಳೋಕ್ಕಾಗ್ತಾಯಿಲ್ಲ ನಮಗೆ, ಸಾರಿ. ಸೊ ಆ್ಯಾವ್ರೇಜ್ ಪ್ರೈಸ್ ಬಂದು 6700, 6600, ಇದೊಂದು 4400. ಇಲ್ಲ, ಇದು ಟ್ಯಾಗ್ ಫಾಲ್ಟ್ ಆಗಿದೆ. 5000ದಿಂದ 5500ದಿಂದ 6500 ತನಕ ಇದ್ದಾವೆ. ಅಷ್ಟೇ. ಇದು ಬಂದು 7000. ಸೊ ಆಮೇಲೆ ಈ ಕಲೆಕ್ಷನ್ ಲಾಸ್ಟ್ ವೀಕಲ್ಲಿ ಕೂಡ ಸ್ವಲ್ಪ ತೋರಿಸಿದ್ದೀವಿ, ಇನ್ನೂ ಸ್ವಲ್ಪ ಬಂದಿದ್ದಾವೆ. ಅದರಲ್ಲಿ ಹಾರ ಕೇಳ್ತಾರೆ ಸರ್? ಇದರಲ್ಲಿ ಹಾರ ಕೇಳ್ತಾರೆ, ರೆಡಿ ಆಗ್ತಾ ಇದ್ದಾವೆ, ರೆಡಿ ಆಗುತ್ತೆ. ಇದೇ ಸೇಮ್ ಡಿಸೈನ್ಸಲ್ಲಿ ಇದಕ್ಕೆ ಮ್ಯಾಚಿಂಗ್ಗಳೇ ಆ್ಯಕ್ಚುಲಿ ಮಾಡ್ತಾ ಇದ್ದದ್ದು. ನೆಕ್ಲೆಸ್ ರೆಡಿ ಆಯ್ತಲ್ವ ಅಂತ ಫಸ್ಟ್ ಕಳಿಸ್ಬಿಟ್ಟಿದ್ವಿ. ಸೊ ಇದು ಹೊಸ ಕಲೆಕ್ಷನು, ಡಿಸೈನ್ ಹಳೇದೆ. ಇದೆಲ್ಲ ಕೂಡ ಆಲ್ಮೋಸ್ಟ್ ತುಂಬಾ ಸೇಲ್ ಮಾಡಿದ್ವಿ, ಸ್ಟಾಕ್ ಇದ್ದಿಲ್ಲ. ಇವಾಗ ಈ ಸ್ಟಾಕ್ ಕೂಡ ಬಂದಿದೆ. ಸೊ ಇದೆಲ್ಲ 4500 ಆ ರೇಂಜಲ್ಲಿ ಬರುತ್ತೆ. ಇದೆಲ್ಲ ಕೂಡ ಇದು 5000 ರೇಂಜಲ್ಲಿ ಬರುತ್ತೆ, 5000, 5500. ಇದು 4000, 4500 ಆ ರೇಂಜಲ್ಲಿ ಬರುತ್ತೆ ಈ ಚೈನ್. ಆಮೇಲೆ ಇದು ನೆಕ್ಸ್ಟು ಇದು ತುಂಬ ಕಡಿಮೆ. ಇದು ನಿಮಗೆ 3000ರಿಂದ ಸ್ಟಾರ್ಟ್ ಆಗುತ್ತೆ, 3000ದಿಂದ 4000. ಸೊ ಈ ನೆಕ್ಲೆಸ್ಗಳು ಮಾಡೋದೇ ನಮಗೆ ತುಂಬ ರೇರ್. ಮಾಡಿದ್ರು ವೀಡಿಯೋಗಳು ನೋಡಲೇಬೇಡಿ. ನಮ್ಮ ವೀಡಿಯೋ 1 ತಿಂಗಳಾಯಿತು ಅಂದರೆ ನೋಡೋಕ್ಕೆ ಹೋಗಲೇಬೇಡಿ. ಸ್ಟಾಕ್ ಕಲೆಕ್ಷನ್ ಇಲ್ಲ ಅಂತ ನಾನು ತುಂಬ ಕಡೆ ಕೇಳ್ತಾನೆ ಇದ್ದೀನಿ. ಇಷ್ಟೊಂದು ಕಲೆಕ್ಷನ್ ಕೊಟ್ಟಿರ್ತೀವಿ. ಬಟ್ ಏನಾಗುತ್ತೆ ಅಂದರೆ, ಯಾಕೆ ಕಲೆಕ್ಷನ್ ನಿಮಗೆ ಕಡಿಮೆ ಅನಿಸುತ್ತೆ ಅಂದರೆ, ನೀವು ಈ ವಿಡಿಯೋ
ಒಂದು ತಿಂಗಳ ಬಿಟ್ಕೊಂಡು ನೋಡಿರ್ತೀರ, ಇಲ್ಲಾಂದರೆ ಒಂದು ವರ್ಷ ಬಿಟ್ಕೊಂಡು ನೋಡಿರ್ತೀರ. ಹೊಸ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ನಮ್ಮ ಹತ್ರ ಅನ್ನೋದು. ಪ್ಲೀಸ್ ಒಂದು ವೀಡಿಯೋ ನೋಡಬೇಕಾದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಡೇಟ್ ಇರುತ್ತೆ, ಎಷ್ಟು ದಿನ ಆಯಿತು ಇದನ್ನು ವೀಡಿಯೋ ಪೋಸ್ಟ್ ಮಾಡಿ ಅಂತ. ಅದರ ಪ್ರಕಾರ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ. ಹಳೆ ವೀಡಿಯೋಗಳು ನೋಡಲೇಬೇಡಿ. ನಮ್ಮ ವೀಡಿಯೋ ಒಂದು ತಿಂಗಳಾಯಿತು ಅಂದರೆ ನೋಡೋಕ್ಕೆ ಹೋಗಲೇಬೇಡಿ, ಸ್ಟಾಕ್ ಇರಲ್ಲ. ಸರ್ ಇದಕ್ಕೆಲ್ಲ ಬೈಬ್ಯಾಕ್ ಇದೆಯಾ? ಇದಕ್ಕೆಲ್ಲ ಬೈಬ್ಯಾಕು, ಸಿಲ್ವರ್ ವ್ಯಾಲ್ಯೂ ಎನಿ ಟೈಮ್ ಯಾವಾಗ ಬಂದರೂ ಕೂಡ ಬೈಬ್ಯಾಕ್ ಇರುತ್ತೆ. ಬಟ್ ನಾನು ಪರ್ಸ್ನಲ್ಲಾಗಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇವಾಗ ತೊಗೊಂಡಿದ್ದೀರಾ ನೀವು, ಇವತ್ತಿನ ಸಿಲ್ವರ್ ವ್ಯಾಲ್ಯೂ ಬಂದು 85 ರೂಪಾಯಿ. 95 ಇತ್ತು, ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆ ಬಜೆಟಲ್ಲಿ. 85 ರೂಪಾಯಿ. 85 ರೂಪಾಯಿಗೆ ಇದಕ್ಕೆ ಇದೆಲ್ಲ ಯಾವುದು ನಿಮಗೆ ಬಿಸ್ಕೆಟ್, 85 ರೂಪಾಯಿ ಬಿಸ್ಕೆಟ್. ಅದರಲ್ಲಿ ನಾವು 92.5% ಇದೆಲ್ಲ ಕೆಲಸ ಮಾಡೋದು. ಇದೆಲ್ಲ ಕೆಲಸ ಮಾಡಿದ ಮೇಲೆ ಮಾಡೋದಕ್ಕೆ ಆಗಿರೋ ಖರ್ಚು, ಮೇಕಿಂಗ್ ಚಾರ್ಜಸ್ಸು, ವೇಸ್ಟೇಜಸ್ಸು, ಆಮೇಲೆ ಇದೆಲ್ಲ ಪಾಲಿಷಿಂಗ್ ಚಾರ್ಜಸ್ಸು, ಇದೆಲ್ಲ ಮಾಡಿರೋದಕ್ಕೆ ನಮಗೊಂದು 10 ರೂಪಾಯಿ ಎಲ್ಲ ಸೇರಿಸಿ ನಿಮಗೆ ಇವಾಗ ಪರ್ಚೇಸ್ ಮಾಡ್ತೀರಾ. ಸೊ ನಾಳೆ ದಿನ ನೀವು ವಾಪಸ್ ಕೊಡಬೇಕಾದ್ರೆ ಮೇಕಿಂಗ್ ಚಾರ್ಜ್ ನಿಮಗೆ ವಾಪಸ್ ಬರಲ್ಲ, ಪಾಲಿಷಿಂಗ್ ಚಾರ್ಜ್ ನಿಮಗೆ ವಾಪಸ್ ಬರಲ್ಲ. ನಾವು ಇವತ್ತು ತೊಗೊಂಡಿರೋ 10 ರೂಪಾಯಿ ಲಾಭ ಏನಿರುತ್ತೆ ಅದು ನಿಮಗೆ ಯಾವತ್ತೂ ಬರಲ್ಲ. ಇದೆಲ್ಲ ಹೋಗಿ ನಿಮಗೆ ಬರೋದು ಏನಿರುತ್ತೆ ಅಂದರೆ ಸಿಲ್ವರ್ ವ್ಯಾಲ್ಯೂ, ಒರಿಜಿನಲ್ ಸಿಲ್ವರ್ ವ್ಯಾಲ್ಯೂ, ಏನು ಬಿಸ್ಕೆಟ್ ಸಿಲ್ವರ್ ವ್ಯಾಲ್ಯೂ ಇರುತ್ತಲ್ವ ಅದು ನಿಮಗೆ ಯಾವತ್ತಾದರೂ ಬರುತ್ತೆ. ಆದರೆ ನಮ್ಮ ಸಜೆಷನ್ ಏನು ಅಂದರೆ, ನೀವು ಇವತ್ತು ತೊಗೊಂಡೋಗಿದ್ದೀರಾ, ಒಂದು 2 ತಿಂಗಳ 3 ತಿಂಗಳ ಯೂಸ್ ಮಾಡಿ ಬಂದರೆ ನೀವು ಲಾಸ್ ಆಗ್ತೀರಾ. ಇರೋದು ಓಪನ್ ಆಗಿ ಹೇಳಬೇಕು, ಲಾಸ್ ಆಗೇ ಆಗ್ತೀರಾ. ಹೆಂಗೆ ಲಾಸ್ ಆಗ್ತೀರಾ ಅಂದರೆ, ಒಂದು ತಿಂಗಳಲ್ಲಿ ಎಷ್ಟು ರೇಟ್ ಡಿಫ್ರೆನ್ಸ್ ಆಗಿರುತ್ತೆ. ಅಂದರೆ ಒಂದು 5 ರೂಪಾಯಿ 10 ರೂಪಾಯಿ ಅದು ಕೂಡ ಆಗುತ್ತೆ, ಆದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಈ ಥರ ಗೌರ್ಮೆಂಟು ಡ್ರಾಮಾ ಮಾಡಿ ಇದ್ದಂಗಿದ್ದು ಇನ್ನೊಂದು 10 ರೂಪಾಯಿ ಕಡಿಮೆ ಕೂಡ ಮಾಡ್ಬೋದು. ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಸೊ ನಾವೇನು ಹೇಳ್ತೀವಿ, ತೊಗೊಂಡೋಗಿ. ಇದು ಕಲರ್ ಹೋಗಬೇಕಂದ್ರೂ ಇದು ಡೈಲಿ ಯೂಸ್ ಮಾಡೋದಲ್ಲ, ಇದಾಗಲಿ ಡೈಲಿ ಯೂಸ್ ಮಾಡೋದಲ್ಲ. ಈ ಥರದ್ದು ಏನಾಗುತ್ತೆ, ಮಿನಿಮಮ್ ನಿಮಗೆ 5 ವರ್ಷ ನಾವು ಕಲರ್ ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಫ್ರೀ ಅಂದರೆ ಅಕೇಶ್ನಲ್ಲಿ ಯೂಸ್ ಮಾಡಿದರೆ 5 ಇಯರ್ಸ್ ಆದಮೇಲೆ ನೀವು ವಾಪಸ್ ಕೊಟ್ಟರು ಕೂಡ ಅವತ್ತು ಕಡಿಮೆ ಅಂದ್ರೂ 200 ರೂಪಾಯಿಂದ 250 ರೂಪಾಯಿ ಮಿನಿಮಮ್ ಗ್ಯಾರಂಟಿ, ಸಿಲ್ವರ್ ಪ್ರೈಸು. ಸೊ ಇವಾಗ ನೀವು ಏನು ಪ್ರೈಸ್ ಕೊಡ್ತಾ ಇದ್ದೀರಾ, ಏನು ದುಡ್ಡು ಕೊಡ್ತಾ ಇದ್ದೀರಾ, 5 ವರ್ಷ ನೀವು ಯೂಸ್ ಮಾಡಿದ ಮೇಲೆ ನೀವು ವಾಪಸ್ ಕೊಟ್ಟರೆ ನಿಮ್ಮ ದುಡ್ಡು ನಿಮಗೆ ಬರೋದು ಭರವಸೆ ನಾವು ಕೊಡ್ತೀವಿ, ಗ್ಯಾರಂಟಿ. 5 ವರ್ಷ ಯೂಸ್ ಮಾಡಿ. ಮಧ್ಯದಲ್ಲಿ ಕೊಟ್ಟು ನಾವು 10,000 ಕೊಟ್ಟಿದ್ದೀವಿ, ಇವಾಗ 4,000 ಕೊಡ್ತಾ ಇದ್ದಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಾದರೂ ಬರುತ್ತಲ್ವಾ. ನೀವು 1 ಗ್ರಾಮ್ ಗೋಲ್ಡಲ್ಲಿ ಹಾಕಿದರೆ ಅದು ಕೂಡ ಬರಲ್ಲ. ಗೋಲ್ಡಲ್ಲಿ ಹಾಕಿದ್ರು ಕೂಡ ನೀವು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತೀರ, ಅದು ಬರೋದೇ ಇಲ್ಲ. ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಅದು ಕಾಣಲ್ಲ. ಏನು ಮೇಕಿಂಗ್ ಚಾರ್ಜ್ ಕೊಟ್ಟಿದ್ರೆ ಅದು ಚಿಕ್ಕದಾಗಿ ಕಾಣುತ್ತೆ. ಬಟ್ ಕೊಟ್ಟಿರೋದು 20,000 30,000 ಕೊಟ್ಟಿರ್ತೀರ. ಬಟ್ ಇಲ್ಲಿ ನೀವು ಅಷ್ಟೇನು ಕೊಟ್ಟಿರಲ್ಲ, ಕಡಿಮೆನೇ ಕೊಟ್ಟಿರ್ತಾರೆ. ಗೋಲ್ಡಲ್ಲಿ ನೀವೇನಾದರೂ ಮಾಡಿಸ್ಕೊಂಡ್ರೆ ಅದರಲ್ಲಿ ಕೊಡೋ ವೇಸ್ಟೇಜಲ್ಲಿ ಮಾತ್ರ, ಇವಾಗ 100 ಗ್ರಾಮ್ದು ಏನಾದರೂ ಮಾಡಿಸ್ಕೊಂಡ್ರೆ ನೀವು ಬರೀ ವೇಸ್ಟೇಜು 70ರಿಂದ 1 ಲಕ್ಷ ರೂಪಾಯಿ ನೀವು ಕಂಪಲ್ಸರಿ ಕೊಟ್ಟಿರ್ತೀರ. ಆ 1 ಲಕ್ಷಕ್ಕೆ ನೀವು ಇದರಲ್ಲಿ ಏನು ತೊಗೊತೀರ, 100 ಗ್ರಾಮ್ಗೆ ಈ ಥರದ್ದು 3 ಸೆಟ್ಟು ಬರುತ್ತೆ, 300 ಗ್ರಾಮ್ ತಗೋಬೋದು ಆ 1 ಲಕ್ಷಕ್ಕೆ. ಹೌದಾ ಅಲ್ವಾ? ಮತ್ತೆ ಇದರಲ್ಲಿ ವಾಪಸ್ ಕೂಡ ಬರುತ್ತೆ. ನೀವು ಯೂಸ್ ಮಾಡಿಕೊಂಡ್ರೆ ಆ 1 ಲಕ್ಷ ಕೂಡ ಒಂದು 5 ವರ್ಷ ಯೂಸ್ ಮಾಡ್ಕೊಡಿ, ಆ 1 ಲಕ್ಷ ಕೂಡ ನಿಮಗೆ ವಾಪಸ್ ಬರುತ್ತೆ. ಇನ್ನೂ ಏನಾದರೂ ಡೌಟ್ ಇದೆಯಾ? ಓಕೆ, ಹೋಲ್ ಸಿಲ್ವರು ಮುಗೀತು. ದೆನ್ ಈ ಕಡೆ ಬನ್ನಿ. ಕಾಸಿನ ಸರ, ಸಿಂಪಲ್, ಅದು ಕೂಡ ಹೆವಿ ವೆಯ್ಟ್ ಇಲ್ಲ, ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ಸೊ ಹಾಕ್ಕೊಂಡ್ರೆ ಹೆಂಗೆ ಬೇಕಾದರೆ ಹಂಗೆ ಕುಂತ್ಕೊಡುತ್ತೆ. ಬರೀ 61 ಗ್ರಾಮು, 14,000. 14,000. ಇದು 13,000, 13,000. ಇದೆಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ. ಇನ್ನು ಸ್ವಲ್ಪ ನಿಮ್ಮ ಕೈಗೆ ಇನ್ನೂ ಕೊಟ್ಟಿಲ್ಲ ನಾನು. ಇದು 13,700. ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಇಷ್ಟೇ ಅಲ್ಲ, ಕಾಸಿನ ಸರಗಳು ಇನ್ನೂ ರೆಡಿ ಆಗ್ತಾ ಇದ್ದಾವೆ. ಪ್ಲೇನು ಕೇಳ್ತಾರಲ್ವಾ ಸರ್? ಕಾಸಲ್ಲಿ ಪ್ಲೇನಾ? ಪ್ಲೇನ್ ಕೇಳ್ತಾರೆ ಸರ್. ಓ, ಪ್ಲೇನ್ ಕಾಸು. ಇದು ಎಂಬೋಸ್ಡ್ ಕಾಸು. ನಿಮ್ಮ ಹತ್ರ ಪ್ಲೇನ್ ಕಾಸು ಕೇಳ್ತಾ ಇದ್ದಾರೆ, ಕೊಡ್ತೀನಿ, ಅದು ಕೂಡ ಬರುತ್ತೆ, ನೋ ಪ್ರಾಬ್ಲಮ್. ಆಮೇಲೆ ಇದಕ್ಕೆ ತಕ್ಕಂಗೆ ನೆಕ್ಲೆಸ್ಗಳನ್ನು ಕೊಟ್ಟಿದ್ದೀವಿ. ಇದು ಮ್ಯಾಚಿಂಗು. ಈ ಹಾರಕ್ಕೆ ಇದು, ಈ ಹಾರಕ್ಕೆ ಇದು, ಈ ಹಾರಕ್ಕೆ ಇದು ನೋಡಿ, ಈ ಹಾರಕ್ಕಿದು. ಇನ್ನೊಂದು ಹಾರ ಎಲ್ಲೋ ತಪ್ಪಿಸ್ಕೊಂಡಿದೆ, ನೆಕ್ಲೆಸ್ ಮಾತ್ರ ಎಕ್ಸ್ಟ್ರಾ ಇದೆ. ಓಕೆ. ಆಮೇಲೆ ಈ ಹಾರಗಳು ಕೂಡ ಪ್ಲೈನ್ ಹಾರ, ಮ್ಯಾಂಗೋ ಹಾರಗಳು ಕೂಡ ಈ ಸತೆ ಕೊಟ್ಟಿದ್ದೀವಿ. ಇದರಲ್ಲಿ ಕೂಡ ತುಂಬ ಕಲೆಕ್ಷನ್ ಇದೆ, ತೋರಿಸ್ಕೊಂಬಿಡಿ.
ಇದು ಅಷ್ಟೇ 13,000, 14, 15,000 ಆ ಥರ 12,000ದಲ್ಲಿ ಕೂಡ ಇದ್ದಾವೆ. ಲೆಂತ್ ಕಡಿಮೆ ಇರೋದು, ಸ್ವಲ್ಪ ಕಡಿಮೆ ಇರೋದು ಇದು 12,000. ಇದೆಲ್ಲ ಓಕೆನಾ? ಸರ್ ಇಲ್ಲ, ಫುಲ್ ಲೆಂತು ಇದೆ, 3/4 ಇದೆ, ಇನ್ನೂ ಸ್ವಲ್ಪ ಚಿಕ್ಕದು ಕೂಡ ಇದೆ. ಇದೆಲ್ಲ ಕೂಡ ಇದ್ದಾವೆ. ಮೇಡಮ್ ಅವರು ಅವಾಗಿಂದ ಏನೋ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಒಂದು ಸ್ವಲ್ಪ ತೋರಿಸ್ಬಿಡಿ. ತೋರಿಸಿ ಮೇಡಮ್. ಸ್ಟಡ್ಡಾ ಮೇಡಮ್? ಸ್ಟಡ್ಸ್, ಇಂಪೋರ್ಟೆಡ್ ಇಟಾಲಿಯನ್ ಸ್ಟಡ್ಸ್ ಇವೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎತ್ಕೊಂಡು ಇಟ್ಕೊಂಡಿದ್ದೀವಿ ಸರ್. ವೆರಿ ಗುಡ್, ಒಳ್ಳೆ ಕೆಲಸ. ಅದೇನೋ ಮಾಡ್ತಾ ಇದ್ದೀರಾ, ಸ್ವಲ್ಪ ಬಿಸಿನೀರಿಗೆ ತಣ್ಣೀರು ಹಾಕ್ತಾ ಇದ್ದೀರಾ, ತಣ್ಣೀರಿಗೆ ಬಿಸಿನೀರು ಹಾಕ್ತಾ ಇದ್ದೀರಾ, ಬಿಸಿನೀರಿಗೆ ತಣ್ಣೀರು ಹಾಕ್ತಾ ಇದ್ದೀರಾ. ಅನ್ಕೊಂಡ್ರೆ ಹೆಂಗೆ? ಹಾಂ ನೋಡಿ, ಕಿವಿಗೆ ಏನೋ ಹಾಕ್ಕೊಂಡಿದ್ದೀರಾ ದೊಡ್ಡದಾಗಿ. ಬಟ್ ನಮಗೆ ಈ ಕ್ಯೂಟ್ ಡಿಸೈನ್ಸ್ ಇಷ್ಟ ಆಯ್ತು ಸರ್. ನೋಡಿ, ಇಷ್ಟೊತ್ತು ಹಾಟ್ ಅಂತ ಹೇಳಿದ್ರಿ, ಇವತ್ತು ಕ್ಯೂಟ್ ಅಂತೆ, ಇವಾಗ ಕ್ಯೂಟ್ ಅಂತೆ. ಹಾಟಾ ಕ್ಯೂಟಾ? ಒಂದು ಹೇಳಿ, ನಮ್ಮನ್ನು ಕನ್ಫ್ಯೂಸ್ ಮಾಡಬೇಡಿ, ನಮ್ಮ ವ್ಯೂವರ್ಸನ್ನು ಕನ್ಫ್ಯೂಸ್ ಮಾಡಬೇಡಿ. ಹಾಟಾ ಕ್ಯೂಟಾ? ಅವರೇ ಕಾಮೆಂಟ್ ಮಾಡ್ತಾರೆ ಬಿಡಿ. ಹಾಟ್ ಇದೆಯಾ, ಕ್ಯೂಟ್ ಇದೆಯಾ, ನೀವೇ ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸಿ. ಆಯಿತು, ಓಕೆ. ನೋಡಿ, ಇನ್ನು ಇಲ್ಲಿ ಡಿಫ್ರೆಂಟು ಇದು ಉಂಗುರಗಳು ಎಲ್ಲ ರೂಬಿ, ಎಮ್ರಾಲ್ಡು, ಯೆಲ್ಲೋ ಸಫೈರು ಈ ಥರ. ಇದೇನೆಂದರೆ ಎಲ್ಲ ಒರಿಜಿನಲ್ ಸ್ಟೋನ್ಸೇ, ಆದರೆ ಹೈ ಕ್ವಾಲಿಟಿ ಅಲ್ಲ. ಕ್ಯಾರೆಟ್ 4,000, 5,000 ಆ ಕ್ವಾಲಿಟಿ ಅಲ್ಲ. ಮಿನಿಮಮ್ ಕ್ವಾಲಿಟಿ, ಅಂದರೆ ನಾರ್ಮಲಾಗಿ ಹಾಕ್ಕೊಳ್ಳೋರು ಯಾರು ಇಷ್ಟ ಆದರೆ ಅವರು ಹಾಕ್ಕೋಬೋದು. ಮಿನಿಮಮ್ ಕ್ವಾಲಿಟಿ ಇರುತ್ತೆ. ಇದು ಸ್ಟೋನ್ ಕ್ವಾಲಿಟಿ ನಾರ್ಮಲಾಗಿ ರೆಗ್ಯುಲರಾಗಿ ಇರೋದು ಇರುತ್ತೆ ಅಷ್ಟೇ. ಸೊ ಈ ಸ್ಟೋನು ಬರೀ 600 ರೂಪಾಯಿ, 700 ರೂಪಾಯಿ ಆ ಥರ ಇರುತ್ತೆ ನಿಮಗೆ. ನೀವು ಹೊರಗಡೆ ಎಲ್ಲಾದರೂ ಹೋಗಿ ಕೇಳಿ ನೋಡಿಕೊಂಡ್ರೆ ನಿಮಗೆ 3,000, 5,000, 10,000 ಆ ಥರ ಹೇಳ್ತಾರಲ್ವ, ಆ ರೇಂಜ್ ಅಲ್ಲ, ನಾರ್ಮಲ್ ರೇಂಜು. ಓಕೆ. ಆಮೇಲೆ ಹುಕ್ಸು, ತುಂಬ ಜನ ಹುಕ್ಸ್ ಕೇಳ್ತಾ ಇರ್ತಾರೆ, ನಮಗೆ ಬ್ಯಾಕ್ ಚೈನಿಗೆ ತೆಗೆದು ಹಾಕೋ ಥರ ಹುಕ್ಸ್ ಕೊಡಿ ಅಂತ. ಸೊ ಫಿಶ್ ಹುಕ್ ಥರನೇ ಇದು. ಸೊ ಇದು ತುಂಬ ಬಂದಿದ್ದಾವೆ ನೋಡಿ, ಎಷ್ಟೊಂದು ಇದ್ದಾವೆ. ಯಾರು ಬೇಕಾದರೂ ಕೂಡ ಹುಕ್ಸು ಕೊಡಿ, ಬ್ಯಾಕ್ ಚೈನ್ಗೆ ಅಟ್ಯಾಚ್ ಮಾಡಿ ಕೊಡಿ. ಇಲ್ಲಿ ಒಂದು ರಿಂಗ್ ಹಾಕಿ ಬ್ಯಾಕ್ ಚೈನ್ಗೆ ಅಟ್ಯಾಚ್ ಮಾಡ್ಬೋದು. ಸೊ ಅಟ್ಯಾಚ್ ಮಾಡಿ ಕೊಡಿ. ರಿಂಗ್ಸ್ ಆಯಿತು. ಆಮೇಲೆ ತಾಳಿಗಳು. ಸೊ ವರಮಹಾಲಕ್ಷ್ಮಿ ಹಬ್ಬ ಇದೆ, ಹಬ್ಬಕ್ಕೆ ಅಂತ ಸ್ಪೆಷಲಾಗಿ ಎಲ್ಲ ಮಾಡಿಸಿದ್ವಿ. ಪ್ಲೈನ್ ಇದೆ, ಸ್ಟೋನು ಇದೆ, ತುಂಬ ಇದ್ದಾವೆ. ಇದು ಎಲ್ಲ ಕಡೆಯೂ ಸಿಗುತ್ತೆ. ಇದು ಇಲ್ಲಿನೂ ಇರುತ್ತೆ, ಬೇರೆ ಕಡೆನೂ ಹೋಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಆಮೇಲೆ ನೆಕ್ಸ್ಟು CZ ಇಯರಿಂಗ್ಸ್. ಆವಾಗಲೇ ಮೇಡಮ್ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ರಲ್ವ, ನೋಡಿ ಇಷ್ಟೊಂದು ಕಲೆಕ್ಷನ್ ಇದೆ. ಇಷ್ಟು ಮಾತ್ರ ಇದೆ, ಅಂದರೆ ಹೊಸದು ಬಂದಿಲ್ಲ. ಅವರು ಕೂಡ ನಮಗೆ ಕಲಿಸೋರು, ಹೊರಗಡೆಯಿಂದ ಇಂಪೋರ್ಟು ಇಟಾಲಿಯನ್ ಐಟಮ್ ಕಲಿಸೋರು ಇದ್ದಾರಲ್ವ, ಅವರೇ ಸರ್ ಎಷ್ಟು ಅಂತ ಸೌಸ್ಕ್ರೂ ಕೊಡಲಿ ಸರ್, ಸದ್ಯಕ್ಕೆ ಇಷ್ಟಿದೆ, ಒಂದು ವಾರ ಟೈಮ್ ಕೊಡಿ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಇಷ್ಟು ಈ ಸ್ವಲ್ಪ ಮಾತ್ರ ಇದೆ ಸೌತ್ ಸ್ಕ್ರೂದಲ್ಲಿ. ಓಕೆ. ಆಮೇಲೆ ನಿಮಗೆ ಇನ್ನೊಂದು ಸ್ಪೆಷಲ್ ಐಟಮ್, ಜಿಲೇಬಿ ಚೈನ್. ಲಾಸ್ಟ್ ಟೈಮ್ ಸಣ್ಣದ್ದು ಇದು ಲಾಸ್ಟ್ ಟೈಮ್ ನಿಮಗೆ ಟೀಕಾಗಳು ಕೊಟ್ಟು ಟೀಕಾ ಚೈನು ಇಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಬಂದಿದ್ದು. ಆ್ಯಕ್ಚುಲಿ ಇದು ಅದರ ಜೊತೇಲಿ ಬರಬೇಕಾಗಿತ್ತು. ಇದು ಸ್ವಲ್ಪ ಈ ಟ್ರೈನ್ ಲೇಟ್ ಆಯಿತು ಸ್ವಲ್ಪ. ಪ್ಲೇನ್ ಇದ್ದಿದ್ರೆ ಇನ್ನೂ ಚಂದ ಸರ್. ಅದರಲ್ಲಿ ಪ್ಲೇನ್ದು ಕೂಡ ರೆಡಿ ಆಗ್ತಾ ಇದ್ದಾವೆ, ಯಾಕೆಂದರೆ ಎಲ್ಲ ಒಂದೊಂದು ಬ್ಯಾಚ್ ವೈಸ್ ಬರುತ್ತಲ್ವಾ. ಸೊ ಇವಾಗ ಇದು ಬಂದಿದೆ, ಇದರಲ್ಲಿ ಪ್ಲೇನು ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಡಿಸೈನು ಬರುತ್ತೆ, ಎಲ್ಲ ಥರದ್ದು 5-6 ಡಿಸೈನ್ ಬರುತ್ತೆ. ಇನ್ನೂ ಇದರಲ್ಲಿ ಕೊಡ್ತೀನಿ. ಓಕೆ. ಆಮೇಲೆ ಚಿಕ್ಕ ಪೆಂಡೆಂಟ್ಸು ನೋಡಿ, ಚಿಕ್ಕ ಚೈನ್ಸ್ ಇದ್ದಾವೆ ಆಲ್ರೆಡಿ ನಮ್ಮ ಹತ್ರ. ಅದಕ್ಕೆ ಅಂತಲೇ ಚಿಕ್ಕ ಪೆಂಡೆಂಟ್ಸು ಕೊಡ್ತಾಯಿದ್ದೀವಿ ಮಕ್ಕಳಿಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ. ಇದೆಲ್ಲ ಕೂಡ ಸೂಪರಾಗಿರುತ್ತೆ, ಈಕ್ವಲ್ ಟು ಡೈಮಂಡ್ ಆ ರೇಂಜಲ್ಲಿ ಇರುತ್ತೆ. ಇಲ್ಲ ಎಲ್ಲಿ ಮೇಡಮ್ ಪೆಂಡೆಂಟ್? ಎಲ್ಲಿ ಇಯರಿಂಗ್ ಕಾಣ್ತಾ ಇದೆ? ಎಲ್ಲಿ ಮಿಕ್ಸ್ ಆಗಿಬಿಟ್ಟಿದೆಯಾ? ಹಂಗಿರತ್ತೆ ನಿಮ್ಮ ಕೆಲಸ. ತೋರಿಸಿ ನಿಮ್ಮ ಮಗಳಿಗೆ ಎತ್ಕೊಂಡಿರೋದು ಇಲ್ಲಿ ತೋರಿಸಿದ್ರೆ ಅವ್ರು ಅದನ್ನೇ ಮಾರ್ಕ್ ಮಾಡಿ ಇದು ಕೊಡಿ ಅಂತಾರೆ. ಇಟ್ಕೊಳ್ಳಿ, ಬೇಡ ನಾವು ತೋರಿಸೋರೆಲ್ಲ ಅದೆಲ್ಲ. ಬಾ, ಏನು ಧಾರಾಳವಾಗಿ ಕೊಡ್ಬಿಡ್ತಾ ಇದ್ದೀರಾ ಪಾಪ. ಹಾಂ ನೋಡಿ ಬಟರ್ಫ್ಲೈ ವೇರ್ ಆರ್ ಯು ಬಟರ್ಫ್ಲೈ. ಹಾಂ, ವೇರ್ ಆರ್ ಯು, ಅದೇ ನಮಗೇನು ಗೊತ್ತು, ಅದು ಸ್ವಲ್ಪ ಕೆಳಗೆ ಗೊತ್ತು ಅಷ್ಟೇ. ಓಕೆ. ಆಮೇಲೆ ಇದು ಡಾಲರ್ಸ್ ಅಂತ ಹೇಳಿದ್ರಲ್ವಾ, ಜೆಂಟ್ಸ್ಗೆ ಡಾಲರ್ಸ್ ಬೇಕು ಸರ್, ತುಂಬಾ ಜನ ಕೇಳ್ತಾ ಇದ್ದಾರೆ. ಜೆಂಟ್ಸಿಗೆ ಡಾಲರ್ಸಾ? ಜೆಂಟ್ಸ್ ಚೈನ್ಸು ಸ್ಟಾರ್ಟ್ ಮಾಡಿದ್ರಾ? ಹಾಂ, ಇದು ಬಂದು ಹಾರ ಪಟ್ಟಿ. ಇದು ಸಪ್ರೇಟ್ ಬರುತ್ತೆ. ನೀವು ಯಾವುದೇ ಪೆಂಡೆಂಟ್ ಸೆಲೆಕ್ಷನ್ ಮಾಡ್ಕೊಂಡ್ರು ಕೂಡ ಪೆಂಡೆಂಟ್ಗೆ ಇದು ಅಟ್ಯಾಚ್ ಮಾಡ್ಬೋದು. ಇದು ಜಾಸ್ತಿ ವೆಯ್ಟ್ ಬರೋಲ್ಲ. ಇದೆಲ್ಲ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆಯಲ್ವಾ, ಇದು ಇರೋದು 20-22 ಗ್ರಾಮ್ ಇರುತ್ತೆ ಅಷ್ಟೇ. ತುಂಬ ಲೈಟ್ ವೆಯ್ಟು, ಹ್ಯಾಂಡ್ಮೇಡ್ ನಕಾಶ್ ವರ್ಕು. ತುಂಬ ಅಂದರೆ ತುಂಬ ಲೈಟ್ ವೆಯ್ಟು.
ನೋಡಿ ಪೆಂಡೆಂಟ್ ಒಂದು 20 ಗ್ರಾಮ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, 20 ಗ್ರಾಮ್ ಇದು 40 ಗ್ರಾಮ್ಗೆ ನಿಮಗೆ ಹಾರ ಬಂದ್ಬಿಡುತ್ತೆ. ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡೋ ಹಾರ. ಇದೆಲ್ಲ ಒಂದು ಸತಿ ತೋರಿಸ್ಬಿಡಿ ಒಂದೊಂದೇ. ನೋಡಿ ಈ ಸೆಟ್ಟು ಬಂದು 24 ಗ್ರಾಮ್, 24-25 ಗ್ರಾಮ್ ಇದೆ ಎಲ್ಲ. ಇದು ಡೀಪ್ ನಕ್ಷೆ, ಇದು ತುಂಬ ಹೈಟ್ ಇರುತ್ತೆ. ಸೇಮ್ ಟು ಸೇಮ್ ಇವಾಗ ಗೋಲ್ಡಲ್ಲಿ ಲೈಟ್ ವೆಯ್ಟಲ್ಲಿ ಏನೇನು ಬರ್ತಾ ಇದೆ ಅದನ್ನು ಸಿಲ್ವರಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಬನ್ನಿ, ಇದು ನೋಡಿ ನೆಕ್ಲೆಸ್ಗಳು. ಈ ನೆಕ್ಲೆಸ್ಗಳು ತುಂಬ ದಿವಸದಿಂದ ನಮ್ಮ ಹತ್ರ ಸ್ಟಾಕಲ್ಲಿ ಇದ್ದಿಲ್ಲ, ಸೊ ಈ ಸತಿ ಮಾಡಿದ್ದೀವಿ. ಇದೆಲ್ಲ ಕೂಡ ನಿಮಗೆ ರೇಂಜ್ ಬಂದು 5000. ತುಂಬ ಇದ್ದಾವೆ ನೆಕ್ಲೆಸ್ಸು. ಇದೆಲ್ಲ ಕೂಡ ನೀವು ಒಂದು 3-4 ದಿನ ಅಂದರೆ ಇಲ್ಲಿ ಅವೆನ್ಯೂ ರೋಡಲ್ಲೇ ಇರುತ್ತೆ. ಅದಾದಮೇಲಿಂದ ನಿಮಗೆ ಎಲ್ಲ ಸ್ಟೋರ್ಸ್ಗೆ ಡಿಸ್ಪ್ಯಾಚ್ ಆಗಿಬಿಡ್ತವೆ. ಸೊ ಸ್ವಲ್ಪ ಇರುತ್ತೆ ಇಲ್ಲಿ, ಮಿಕ್ಕಿರೋ ಸ್ವಲ್ಪ ಅಲ್ಲಿಗೆ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಇರೋದೆಲ್ಲ ಕೂಡ ಇಲ್ಲೇ ಇರುತ್ತೆ. ಆ್ಯಂಡ್ ಜುಮ್ಕಿಗಳಂತೂ ಈ ಸತಿ ಎಷ್ಟಿದ್ದಾವೆ ಗೊತ್ತಾ, ಇಲ್ಲಿ 159 ಜೊತೆ ಇದ್ದಾವೆ ನೋಡಿ. ಎಲ್ಲ 9 ಗ್ರಾಮು, 10 ಗ್ರಾಮು, 11 ಗ್ರಾಮು, 9, 10, 11. ಇದೆಲ್ಲ ತೋರ್ಸೋಕ್ಕೂ ಆಗಲ್ಲ. 2000ದಿಂದ 2500 ಮ್ಯಾಕ್ಸಿಮಮ್. 2500, 2600, 700 ಎಲ್ಲೋ 1-2 ಇದ್ದಾವೆ. ತುಂಬ ಲೈಟ್ ವೆಯ್ಟು. ಇದು ತುಂಬ ಹಾಟ್ ಕೇಕ್ ಥರ ಜಾಸ್ತಿ ದಿನ ಇರೋಕ್ಕೆ ಚಾನ್ಸೇ ಇಲ್ಲ. ಇದು ಮ್ಯಾಕ್ಸಿಮಮ್ 1 ವೀಕಲ್ಲಿ ಖಾಲಿ ಆಗೋಕ್ಕೆ ಅವಕಾಶ ಇದೆ. ಸೊ ಬೇಕಂದವರು ನಿಮಗೆ 2 ದಿನ, ಸೋಮವಾರ ಇಲ್ಲ ಮಂಗಳವಾರ ದಿನದಿಂದ ನಿಮಗೆ ಫೋಟೋಸು ಬರುತ್ತೆ ಗ್ರೂಪಲ್ಲಿ. ಜಲ್ದಿ ಬುಕ್ ಮಾಡ್ಕೊಂಬಿಡಿ. ಓಕೆ ನೋಡಿ, ಡಿಸೈನ್ಸು ಯಾವುದು ಕೂಡ ಸೇಮ್ ಡಿಸೈನ್ಸ್ ಸಿಗಲ್ಲ. ಎಲ್ಲ ಡಿಫ್ರೆಂಟ್ ಡಿಸೈನ್ಸು ಎಲ್ಲ ಬೇರೆ ಇರುತ್ತೆ. ಸೇಮ್ ಟು ಸೇಮ್ ಅಂತೂ ಸಿಗಲ್ಲ. ಓಕೆ, ಜುಮ್ಕಿ ಎಲ್ಲ ತೋರಿಸ್ಬಿಟ್ಟಿದ್ದೀರಾ? ಕೇಳಿ ಬನ್ನಿ, ಏನೋ ಕೇಳಬೇಕಂತಿದ್ದೀರಾ ಕೇಳಿ. ಸರ್ ಶಿಪ್ಪಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಆನ್ಲೈನ್ ಪರ್ಚೇಸಿಂಗ್ ಅಂತ ಸ್ವಲ್ಪ ಜನಕ್ಕೆ ಡೌಟು. ಓಕೆ, ಪೇಮೆಂಟ್ ಬಗ್ಗೆ, ಶಿಪ್ಪಿಂಗ್ ಹೆಂಗ್ ಬರುತ್ತೆ, ಕೊರಿಯರ್ ಎಷ್ಟು ದಿನದಲ್ಲಿ ಬರುತ್ತೆ, ಓಕೆ, ಇದೆಲ್ಲ ಸ್ವಲ್ಪ ಕ್ಲಿಯರ್. ಸೊ ಟೋಟಲ್ ಕ್ಲಿಯರ್ ಪ್ರಾಸೆಸ್ ಹೇಳ್ತೀನಿ. ಇವಾಗ ನಾವು ಇದೆಲ್ಲ ಐಟಮ್ಸ್ನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದರಲ್ಲಿ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ರನ್ ಆಗ್ತಾ ಇರುತ್ತಲ್ವ, ಆವಾಗ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಅದನ್ನು ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಅದನ್ನು ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಮುಂಚೆ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ ಅಂತ ಒಂದು ಮಾರ್ಕ್ ಮಾಡಿ ಅದನ್ನು ಕಳಿಸ್ಕೊಡಿ. ನಮ್ಮ ಹತ್ರ ಬಂದ ಕೂಡಲೇ ನಾವೇನು ಮಾಡ್ತೀವಿ, ಅದು ಅವೈಲೇಬಲ್ ಇದೆ ಅಂದರೆ ನಾವೇ ಅದನ್ನು ಕ್ಲಿಯರ್ ಫೋಟೋ ಕೊಡ್ತೀವಿ ನಿಮಗೆ. ಯಾಕೆಂದರೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ವಲ್ಲ, ಸೊ ಅದಕ್ಕೆ ಕ್ಲಿಯರ್ ಫೋಟೋ ನಾವು ಕೊಡ್ತೀವಿ. ಅದು ನಿಮಗೆ ಪ್ರೈಸು, ನಿಮಗೆ ಆ ಡಿಸೈನು ಎಲ್ಲ ಓಕೆ ಅಂದಮೇಲೆ ನೀವು ಪೇ ಮಾಡಬೇಕಾಗತ್ತೆ. ಫೋನ್ಪೇನ ಇಲ್ಲ ಗೂಗಲ್ ಪೇನ ಯಾವುದಾದ್ರೂ ಪರವಾಗಿಲ್ಲ, ನಾವು ನಂಬರ್ ಕೊಡ್ತೀವಿ. ಆ ನಂಬರ್ಗೆ ನೀವು ಪೇ ಮಾಡಬೇಕಾಗತ್ತೆ. ಪೇ ಮಾಡಿದ ಮೇಲೆ ನಾವು ಅದನ್ನು ಸೇಫಾಗಿ ಕ್ಲೀನಾಗಿ ಅದನ್ನು ಪ್ಯಾಕಿಂಗ್ ಮಾಡಿ ನಾವು DTDC ಕೊರಿಯರಲ್ಲಿ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ. DTDC ಕೊರಿಯರು ಅಂದರೆ ನಾವು ಪ್ಯಾಕ್ ಮಾಡಿ ಅಲ್ಲಿ ಕೊಟ್ಟಿದ ಮೇಲೆ ಅದರದ್ದು ಟ್ರ್ಯಾಕಿಂಗ್ ನಂಬರ್ ನಿಮಗೆ ಕೊಟ್ಟಿರ್ತೀವಿ, ನಮ್ಮ ಹತ್ರನೂ ಇರುತ್ತೆ. ಬೆಂಗಳೂರು ಸರೌಂಡಿಂಗ್ ಅಂದರೆ ನೆಕ್ಸ್ಟ್ ಡೇನೇ ಬಂದುಬಿಡುತ್ತೆ. ಬೆಂಗಳೂರು ಔಟ್ ಆಫ್ ದಿ ಬೆಂಗಳೂರು ಅಂದರೆ 2 ದಿನ ತೊಗೊಳುತ್ತೆ. ಇನ್ನೂ ಸ್ವಲ್ಪ ದೂರ ಅಂದರೆ 3 ದಿನವೂ ತೊಗೊಳುತ್ತೆ. ಇನ್ನೂ ಜಾಸ್ತಿ ದೂರ ನಮಗೆ ದೂರ ಅಲ್ಲಿ ಕಾಶ್ಮೀರು, ಅಲ್ಲಿಂದ ಕೂಡ ಡಾರ್ಜಿಲಿಂಗಿಂದ ಕೂಡ ಬುಕ್ಕಿಂಗ್ಸ್ ಬರ್ತಾ ಇರುತ್ತೆ. ಅಲ್ಲಿಗೆ 4-5 ಡೇಸ್ ಆ ಥರ ಹೋಗ್ತಾ ಇದ್ದಾವೆ. ಸೊ ಈ ಪ್ಯಾಕೇಜು ನಿಮ್ಮ ಹತ್ರಕ್ಕೆ ಅಂದರೆ ನಿಮ್ಮ ಮನೆಗೆ ಬರೋ ತನಕ ನಮ್ಮದೇ ಜವಾಬ್ದಾರಿ. ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ದುಡ್ಡು ವಾಪಸ್ಸು. ನಿಮಗೆ ಬಂದಿಲ್ಲ, ಸರ್ ನೀವು ಕೊಟ್ಟಿರೋ ಪ್ಯಾಕೇಜ್ ನಮಗೆ ಡೆಲಿವರಿ ಆಗಿಲ್ಲ, ನಾವು ವೆಯ್ಟ್ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಕಂಪ್ನಿ DTDC ಇರೋ ಹತ್ರ ಎಲ್ಲ ಚೆಕ್ ಮಾಡಿಸ್ಕೊತೀವಿ. ಅದೆಲ್ಲ ಇಲ್ಲ, ನಿಮಗೆ ಬಂದಿಲ್ಲ ಅಂತ ಕ್ಲಾರಿಫೈ ಆಯಿತು ಅಂದರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ, ಇಲ್ಲ ಬೇರೆ ಐಟಮ್ ಕೊಡ್ತೀವಿ. ನಿಮಗೆ ಬಂತು ಅಂದ್ಕೊಳ್ಳಿ, ನಿಮ್ಮ ಕೈಗೆ ಬಂದ ಮೇಲೆ ಅದನ್ನು ಓಪನ್ ಮಾಡಬೇಕಾದ್ರೆ ಒಂದು ವೀಡಿಯೋ ಮಾಡಬೇಕು. ನೀವು ಒಂದು ವೀಡಿಯೋ ಕಂಪಲ್ಸರಿ. ವೀಡಿಯೋ ಇದ್ರೇ ಅದರಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದಕ್ಕೂ ನಾವು ಜವಾಬ್ದಾರಿ ತೊಗೊತೀವಿ. ವೀಡಿಯೋ ಇಲ್ಲ ಅಂದರೆ ನಾವು ಯಾವ ಜವಾಬ್ದಾರಿ ತೊಗೊಳ್ಳೋದಿಲ್ಲ. ಡೆಲಿವರಿ ಆಯಿತು, ವೀಡಿಯೋ ಇಲ್ಲ ಅಂದರೆ ನೀವು ಏನಾದರೂ ಮುರಿದೋಗಿದೆ, ಇಲ್ಲ ಬೇರೆ ಐಟಮ್ ಇದೆ, ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಸಂಬಂಧ ಇಲ್ಲ. ದಯವಿಟ್ಟು ಏನು ಅನ್ಕೋಬೇಡಿ. ಬಟ್ ನೀವು ವೀಡಿಯೋ ಮಾಡಿ, ಚೆನ್ನಾಗಿದ್ದರೂ ಚೆನ್ನಾಗಿಲ್ಲ ಅಂದರೂ ಕೂಡ ವೀಡಿಯೋ ಮಾಡಿ ನಮಗೆ ಕಳಿಸಿ. ಚೆನ್ನಾಗಿದೆ ಅಂದರೆ ಸರ್ ತುಂಬ ಚೆನ್ನಾಗಿದೆ, ಓಪನ್ ಮಾಡಿದ್ದೀವಿ ಅಂತ ಆ ವಿಡಿಯೋನೇ ಕಳಿಸಿ, ನೋ ಪ್ರಾಬ್ಲಮ್. ಅದನ್ನೇ ನಾವು ನಿಮ್ಮ ರಿವ್ಯೂ ಥರ ತೊಗೊತೀವಿ. ಸೊ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ವೀಡಿಯೋ ಕಂಪಲ್ಸರಿ ಇರಬೇಕು. ವೀಡಿಯೋ ಇದ್ರೇ ನಾವು ಏನಾದರೂ ನಿಮಗೆ ಸರ್ವಿಸ್ ಕೊಡೋಕ್ಕಾಗತ್ತೆ. ವೀಡಿಯೋ ಇಲ್ಲಾಂದರೆ ಮಾತ್ರ ನಾವೇನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಗಮನ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಬನ್ನಿ, ವಾಚಸ್ ಬಂದಿದ್ದಾವೆ, ಹೊಸ ಟೈಪ್ ವಾಚಸ್ಸು ಸಿಲ್ವರಲ್ಲಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಕಂಪ್ಲೀಟ್ ಇಟಾಲಿಯನ್ ಮೇಡು, ರೋಸ್ ಕಲರಲ್ಲಿದೆ. ಎಲ್ಲ ಕೂಡ ರೋಸ್ ಕಲರಲ್ಲಿದ್ದಾವೆ. ಹೇಗಿದ್ದಾವೆ ಸೊ ಇದರದ್ದು ರೇಂಜ್ ಇನ್ನೂ ನಾವೇ ಚೆಕ್ ಮಾಡಿಲ್ಲ.
ಒಂದು ಹೇಳ್ಬಿಡ್ತೀನಿ ನಾನು, ಒಂದೆರಡು ಹೇಳ್ಬಿಡ್ತೀನಿ. ಅಷ್ಟರೊಳಗಡೆ ಈ ಬ್ಯಾಂಗಲ್ಸ್ ತೋರಿಸಿ ನೀವು. ಅರೌಂಡು 14,000ದಿಂದ 15,000 ಬರುತ್ತೆ ವಾಚ್ಗಳು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೋಡಿ ಬ್ಯಾಂಗಲ್ಸು ಎಲ್ಲ ಕೂಡ ಇಂಪೋರ್ಟೆಡ್ CZ ಬ್ಯಾಂಗಲ್ಸು, ಸೇಮ್ ಟು ಸೇಮ್ ಡೈಮಂಡ್ ವರ್ಕ್ ಹೆಂಗಿರುತ್ತೆ ಅದೇ ಥರ ಬಂದಿರುತ್ತೆ. ಎಲ್ಲ ಒಂದು ಜಾಗಕ್ಕೆ ಇಟ್ಬಿಡ್ತೀನಿ ನೋಡಿ ಹೆಂಗಿದಾವೆ ಅಂದರೆ, ಯಪ್ಪ ನಿಜವಾಗ್ಲೂ ನೋಡೋಕ್ಕೆ ನನಗೆ ಒಂದು 2 ಕಣ್ಣು ಸಾಣ್ತಾ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಇದು ಬೇಗನೆ ಹೋಗುತ್ತೆ ಸರಿ ಕಲೆಕ್ಷನ್. ಸೊ ಇರೋದಿಷ್ಟೇ, ಜಾಸ್ತಿ ಇಲ್ಲ ಇದು. ಮತ್ತೆ ಇನ್ನೂ ಸ್ವಲ್ಪ ತರಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬ್ಯಾಂಗಲ್ಸು. ಆಮೇಲೆ ಜೆಂಟ್ಸ್ ಕಡಗಳು ಇವಾಗ ಬರೀ ಇದು ನಮ್ಮ ವಿಷ್ಣುವರ್ಧನ್ ಸರ್ ಕಡಗಳಿದ್ದಾವೆ. ವೈಟ್ ಕಲರಲ್ಲಿದೆ, ಗೋಲ್ಡ್ ಕಲರಲ್ಲಿದೆ, ಇನ್ನೂ ಇದರಲ್ಲಿ ಕಲೆಕ್ಷನ್ ಬರೋದಿದೆ. ಆಮೇಲೆ ಚೈನ್ಸ್ 24 ಇಂಚು ಚೈನ್ ಕೊಡಿ ಅಂತ ಎಷ್ಟು ಜನ ಕೇಳ್ತಾಯಿದ್ರಿ. ಸೊ ಇದರಲ್ಲಿ ಇದ್ದಾವೆ 24 ಇಂಚು ಚೈನ್ ಕೂಡ ಇದ್ದಾವೆ. ಇದರಲ್ಲಿ ಡಿಸೈನ್ಸು ನಾನು ಒಂದೊಂದು ತೋರ್ಸೋಕ್ಕಾಗಲ್ಲ ನೋಡಿ, ಎಷ್ಟೊಂದು ಡಿಸೈನ್ಸ್ ಇದ್ದಾವೆ. ರೋಪ್ ಚೈನ್ ಕೇಳ್ತಾಯಿದ್ರು, ರೋಪ್ ಚೈನ್ ಕೊಟ್ಟಿದ್ದೀವಿ. ಇದು 22 ಇಂಚು ಇದೆ, 24 ಇಂಚು ಇದೆ. ಆಮೇಲೆ ಡಿಫ್ರೆಂಟ್ ಚೈನು, ಹಾಲೋ ಚೈನು, ಸಾಲಿಡ್ ಚೈನು, ಏನು ಡಿಸೈನ್ಸ್ ಇದ್ದಾವೆ ನೋಡಿ, ನಾವೇ ಶಾಕ್ ಆಗ್ತಾಯಿದ್ದೀವಿ. ನಮ್ಮ ಹುಡುಗರು ಡಿಸೈನ್ಸ್ ಕೊಡ್ತಾ ಇರೋದಕ್ಕೆ ನಿಜವಾಗಲೂ ತುಂಬ ಖುಷಿ ಅನಿಸುತ್ತೆ ನನಗೆ, ಇಷ್ಟೊಂದು ಡಿಸೈನ್ಸ್ ಬಂದಿರೋದಕ್ಕೆ. ಸೊ ಇಷ್ಟೊಂದು ಚೈನ್ಗಳಿದ್ದಾವೆ. ಸೊ ಇದಕ್ಕೆ ತಕ್ಕಂಗೆ ಬ್ರೇಸ್ಲೈಟ್ಗಳು ಇದ್ದಾವೆ. ಬ್ರೇಸ್ಲೈಟು ಹಾಲೋ ಇದೆ, ಸಾಲಿಡು ಇದ್ದಾವೆ. ಇದೆಲ್ಲ ಬ್ರೇಸ್ಲೈಟ್ಸು. ಸ್ವಲ್ಪ ಹತ್ರದಿಂದ ತೋರಿಸಿ, ಯಾವುದಾದ್ರೂ ಬೇಕಂದರೆ ಮಾರ್ಕ್ ಮಾಡಿ ಮೇಲೆ ಇರೋ ನಂಬರ್ಗೆ ಕಳಿಸಿ. ವಾಟ್ಸಪ್ಪಲ್ಲಿ ಇದೆಯಾ ಇಲ್ವಾ ಚೆಕ್ ಮಾಡಿ ನಿಮಗೆ ಬುಕ್ ಮಾಡ್ಕೋಬೋದು. ಇದೆಲ್ಲ ಲೇಡೀಸ್ ಬ್ರೇಸ್ಲೈಟ್ಸು, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಸೂಪರಾಗಿರುತ್ತೆ. ಆಫೀಸ್ ವೇರ್ಗೆ ಇದೆಲ್ಲ ಕೂಡ ಸೂಪರಾಗಿರುತ್ತೆ. ಇದೆಲ್ಲ ಕೂಡ ಇವಾಗ ಏನು ತೋರಿಸಿದ್ದೀವಿ ಬ್ರೇಸ್ಲೈಟ್ಸು, ಜೆಂಟ್ಸ್ ಬ್ರೇಸ್ಲೈಟ್ಸು, ಈ ಹಾಲೋ ಚೈನ್ಸ್ ಆಗಲಿ, ಎಲ್ಲ ಚೈನ್ಸು ಕೂಡ ನಿಮಗೆ ವೈಟಲ್ಲಿ ಕೂಡ ಸಿಗುತ್ತೆ. ಇದೆಲ್ಲ ಗೋಲ್ಡ್ ಕಲರ್ ಮಾಡಿದ್ದೀವಿ ಒಂದು ಬ್ಯಾಚು. ವೈಟ್ ಕಲರಲ್ಲಿ ಕೂಡ ಚೈನ್ಸ್ ಇರುತ್ತೆ ನೋಡಿ, ಚೈನ್ಸು ವೈಟ್ ಕಲರಲ್ಲಿ ಇರುತ್ತೆ, ಬ್ರೇಸ್ಲೈಟ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ಇನ್ನೂ ಸ್ವಲ್ಪ ಯುನಿಕ್ ಕಲೆಕ್ಷನ್. ಇದು ಜಸ್ಟ್ ಒಂದು ತೋರಿಸ್ತೀನಿ. ಇದು ಕವರಿಂದ ತೆಗೆದ್ರೆ ಮತ್ತೆ ಹಾಕೋದು ತುಂಬ ಕಡಿಮೆ. ಇದು ನೋಡಿ ಹೆಂಗಿದೆ, ಸಿಂಪಲ್. ಓಕೆನಾ? ಓಕೆ, ದೆನ್ ಇನ್ನೇನು ತೋರಿಸ್ಬೇಕು ನಿಮಗೆ? ಇದೆಲ್ಲ ರಿಮ್ಸು. ಇದು ಸ್ವಲ್ಪ ಕಾಲುಂಗ್ರಗಳು ಕೂಡ ಕೊಟ್ಟಿದ್ದೀವಿ. ಕಾಲುಂಗ್ರ ಅಂದರೆ ನಾರ್ಮಲ್ ಕಾಲುಂಗ್ರ ಅಲ್ಲ, ಇದೆಲ್ಲ ಕೂಡ ಪ್ರೀಮಿಯಮ್ ಇದು ಕಾಲುಂಗ್ರ. ಸೊ ಡಿಫ್ರೆಂಟ್ ಸ್ಟೋನ್ಸಲ್ಲಿ, ಎನಾಮಿಲಲ್ಲಿ ಡಿಫ್ರೆಂಟ್ ತುಂಬ ಇದ್ದಾವೆ ಇದರಲ್ಲಿ. ಸೊ ನೀವು ಏನಾದರೂ ಬೇಕು ಅಂದರೆ ಒಂದು ವೀಡಿಯೋ ಕಾಲ್ ಮಾಡಿದರೆ ಕ್ಲೀನಾಗಿ ಒಂದೊಂದೇ ಬೇಕಂದ್ರೂ ಕೂಡ ತೋರಿಸ್ಕೊಡ್ತಾರೆ. ಆಮೇಲೆ ಇದು ಕೂಡ ಎಲ್ಲ ಕಲರ್ಸಲ್ಲಿ ಬಂದಿದ್ದಾವೆ. ಇದೇನೆಂದರೆ ಇದು ರಿಂಗು ನೋಡಿ, ರಿಂಗು. ಆಮೇಲೆ ಇಲ್ಲ ಈ ಬೆರಳಿಗೆ ಹಾಕ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿದರೆ ಈ ಬೆರಳಿಗೂ ಆಗುತ್ತೆ, ಇಲ್ಲ ಈ ಬೆರಳಿಗೆ ಹಾಕ್ಕೊತೀವಿ, ಈ ಬೆರಳಿಗೂ ಆಗುತ್ತೆ. ಇಲ್ಲ ನಾವು ರಿಂಗಾಗಿ ಯೂಸ್ ಮಾಡಲ್ಲ, ಬ್ಯಾಂಗಿಲ್ ಥರ ಯೂಸ್ ಮಾಡ್ತೀವಿ. ಸೊ ಬ್ಯಾಂಗಿಲ್ ಥರ ಕೂಡ ಯೂಸ್ ಮಾಡ್ಕೋಬೋದು ಇದು. ಸೊ ಇದರದ್ದು ಇದೇ ಸ್ಪೆಷಾಲಿಟಿ. ಆಮೇಲೆ ಇನ್ನೂ ತಿನ್ನ ಚೈನ್ಸು, ಸಣ್ಣದು ನೋಡಿ, ಎಷ್ಟು ಸಣ್ಣ ಚೈನ್ಸು. ಗೋಲ್ಡಲ್ಲಿ ಏನೇನು ಡಿಸೈನ್ಸ್ ಬರುತ್ತೆ ಎಲ್ಲ ಡಿಸೈನ್ಸು ಕೂಡ ಸಿಲ್ವರ್ಗೆ ತಂದುಬಿಟ್ಟಿದ್ದೀವಿ. ಸೊ ಆಮೇಲೆ ಬಂದು ಯಾಕಂದ್ರೇ ನಾನು ಒಂದು ಪೂರ್ತಿ ವಿಡಿಯೋ ಮಾಡಬೇಕಾಗತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಇರೋದು ಮಾತ್ರ ತೋರಿಸ್ತೀನಿ ನೋಡಿ. ಇದು ವಾಚ್ ಟೈಪು, ಇದು ಫ್ಲೆಕ್ಸಿಬಲ್ ನೋಡಿ ಹೆಂಗಿರುತ್ತೆ, ವಾಚ್ ಥರ ಇರುತ್ತೆ. ಬಟ್ ಇದು ಉಂಗುರ ಈ ಥರ ಉಂಗುರ. ಓಕೆ. ಆಮೇಲೆ ಇನ್ನೊಂದು ಯಾವುದೋ ಆವಾಗಲೇ ಮೇಡಮ್ ಸ್ವಲ್ಪ ಡಿಫ್ರೆಂಟ್ ಇದೇನೋ ತಂದುಬಿಟ್ಟಿದ್ರ ಅಂತ ಹೇಳ್ತಾಯಿದ್ರಿ. ಇದರಲ್ಲಿ ಜೆಂಟ್ಸ್ದು ಇದೆ, ಲೇಡೀಸ್ದು ಇದೆ ನೋಡಿ. ಇದು ಜೆಂಟ್ಸ್ದು, ಇದು ಲೇಡೀಸ್ದು, ಇದು ಜೆಂಟ್ಸ್ದು. ಡಿಫ್ರೆಂಟು ಡಿಸೈನ್ಸ್ ಎಲ್ಲ ಇದ್ದಾವೆ. ಆಲ್ಮೋಸ್ಟ್ ಹೊಸ ಡಿಸೈನ್ಸು. ಮೊದಲೇ ಯಾವಾಗಲೂ ಈ ಥರ ಡಿಸೈನ್ಸ್ ಬಂದಿದ್ದೇ ಇಲ್ಲ ನಮ್ಮ ಹತ್ರ ನೋಡಿ. ಈ ಥರದ್ದು ಜೆಂಟ್ಸ್ದು ಇದೆ, ಸಿಂಪಲ್ ಡಿಸೈನ್ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡೋದು ಇದ್ದಾವೆ. ಲೇಡೀಸ್ಗಂತೂ ಈ ಥರ ಡಿಸೈನ್ಸು ತುಂಬ ಇದ್ದಾವೆ ನೋಡಿ. ಆಮೇಲೆ ಬ್ಯಾಂಡ್ ರಿಂಗ್ಸು, ಬರೀ ಪ್ಲೈನ್ ಬ್ಯಾಂಡ್ ರಿಂಗು ಕೇಳ್ತಾಯಿದ್ರು. ಈ ಬ್ಯಾಂಡ್ ರಿಂಗು ಕೊಟ್ಟಿದ್ದೀವಿ, ಈ ಬ್ಯಾಂಡ್ ರಿಂಗು ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಒಂದು ಬ್ಲ್ಯಾಕ್ ಕಲರ್ದು ಒಂದು ಇರಬೇಕು ಇದರಲ್ಲಿ. ಎಲ್ಲಿದೆ ಇದು ತುಂಬ ಚೆನ್ನಾಗಿದೆ ಇದು ನೋಡಿ. ಇದು
ಅಡ್ಜಸ್ಟಬಲು 2 ರಿಂಗ್ ಆಗ್ತಾರ ಇರುತ್ತೆ, ಆ ಸೈಜು ಅಡ್ಜಸ್ಟಬಲ್ ಇರುತ್ತೆ ನೋಡಿ. ಈ ಡಿಸೈನೇ ಸೂಪರ್ ಆಗಿದೆ ಇದು. ಓಕೆ, ಎಲ್ಲ ಫೋಟೋಸ್ ಬರುತ್ತೆ, ಗ್ರೂಪಲ್ಲಿ ಜಾಯ್ನ್ ಆಗಿ. ಗ್ರೂಪಲ್ಲಿದ್ದರೆ ಎಲ್ಲ ಫೋಟೋಸು ಬರ್ತಾ ಇರುತ್ತೆ ನಿಮಗೆ. ಆಮೇಲೆ ಇನ್ನೊಂದು ಇಲ್ಲಿದೆ ನೋಡಿ, ಇದೆಲ್ಲ ಕೂಡ ನಿಮಗೆ ಈ ಉಂಗುರಗಳು ನಿಮಗೆ ವೈಟಲ್ಲಿ ಕೂಡ ಸಿಗುತ್ತೆ. ಇದೆಲ್ಲ ವೈಟಲ್ಲಿ ಕೂಡ ಸಿಗುತ್ತೆ ನಿಮಗೆ, ಎಲ್ಲ ವೈಟ್ ಕಲರು. ನಾನು ಆವಾಗಲೇ ಹೇಳ್ತಾ ಇದ್ದಿದ್ದು ಇದು ವೈಟ್ ಕಲರಲ್ಲಿ. ಇದು ಗೋಲ್ಡ್ ಪಾಲಿಶ್ ಮಾಡಿಲ್ಲ ನಾವು ನೋಡಿ, ವೈಟ್ ಕಲರಲ್ಲಿ ಮಧ್ಯದಲ್ಲಿ ಬ್ಲ್ಯಾಕ್ ಎನಾಮಿಲ್ ಬಂದಿರೋದು ಇದು. ಈ ಥರ ಬ್ಯಾಂಡ್ ರಿಂಗ್ಗಳು ಕೂಡ ಇದ್ದಾವೆ. ಕಪ್ಪಲ್ ರಿಂಗ್ ಥರ ದೊಡ್ಡ ಸೈಜ್ ಇರುತ್ತೆ, ಚಿಕ್ಕ ಸೈಜ್ ಇರುತ್ತೆ, ಎಲ್ಲ ಡಿಸೈನ್ಸು ಸಿಗುತ್ತೆ. ಎಲ್ಲ ಡಿಸೈನ್ಸ್ ಆಲ್ಮೋಸ್ಟ್ ಡಿಸೈನ್ಸಲ್ಲಿ ಇದು ಕಪ್ಪಲ್ ರಿಂಗು ಸಿಗುತ್ತೆ ನಿಮಗೆ. ಓಕೆ ನೋಡಿ, ಇದು ಬ್ಯಾಂಡ್ ರಿಂಗ್, ಕಪ್ಪಲ್ ರಿಂಗ್ ಬರುತ್ತೆ. ಇಲ್ಲಿದೆ ನೋಡಿ, ಪಾಲಿಶ್ ಆಗಿರೋದು ಇದು. ಓಕೆ, ಆಮೇಲೆ ಇನ್ನೇನು ಹೇಳಬೇಕು? ಇನ್ನೇನಾದರೂ ಡೌಟ್ಸ್ ಇದೆಯಾ ನಿಮಗೆ? ಸರ್ ಡಿಸ್ಕೌಂಟ್ ಬಗ್ಗೆ ಮತ್ತೆ ಆಫರ್, ವರಮಹಾಲಕ್ಷ್ಮಿ ಆಫರ್ ಬಗ್ಗೆ ವರಮಹಾಲಕ್ಷ್ಮಿ ಆಫರು ಒಂದು 2 ಡೇಸಲ್ಲಿ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಗ್ರೂಪಲ್ಲಿ ಯಾರ್ಯಾರು ಜಾಯ್ನ್ ಆಗಿರ್ತಾರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಸೊ ನೀವು ಬೈ ಚಾನ್ಸ್ ಏನಾದರೂ ಗ್ರೂಪಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಲಿಂಕಲ್ಲಿ ಕ್ಲಿಕ್ ಮಾಡಿದರೆ ಗ್ರೂಪಲ್ಲಿ ಜಾಯ್ನ್ ಆಗ್ತೀರಾ. ಮ್ಯಾಕ್ಸಿಮಮ್ 2-3 ಡೇಸಲ್ಲಿ ನಾವು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೀವು ಏನು ಅನ್ಕೊತಾ ಇದ್ದೀರಾ, ಇನ್ನೂ ಏನು ಅಪ್ಡೇಟ್ ಮಾಡೋದಿದೆ, ನಿಮ್ಮ ಸಜೆಷನ್ಸ್ ಕೊಡಿ. ಇಲ್ಲ ಸರ್ ಇನ್ನೂ ಈ ಥರದ್ದು ಕೊಡಿ, ಇಲ್ಲ ಇನ್ನೂ ಬೇರೆ ಥರದ್ದು ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ, ಏನೇ ಸಜೆಷನ್ಸ್ ಇದ್ರೂ ಖಂಡಿತ ಕೊಡಿ. ನಾವು ಆದಷ್ಟು ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್.